ಎಸ್. ಧನುರಾಸನ. 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 ಮತ್ತೆ ಮತ್ತೆ ಬಾರ್ಲು ಮಲ್ಕೊಳೋದು ಅಂತ ಹೇಳ್ತಾರೆ ಮ್ಯಾಮ್, ಹೊಟ್ಟೆ ಮೇಲೆ ಮಲ್ಗೋದು. ಹಾ. ಸೊ ಮತ್ತೆ ಬೇಕಾಸನ. ಡಿಪೆಂಡ್ ಮಾಡ್ತಿರ್ಬೇಕು ಅದು ಕೆಲವೊಂದು ಪ್ರತಿ 20 ಕಿಲೋಮೀಟರ್ಗೆ ಏನೋ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಅಂತಾರೆ. ಸೊ ಹಾಗಾಗಿ ಬೇಬಿ ಇರಬೇಕು. ಸೊ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬಳಸ್ತಾರೆ ಅದನ್ನ ಹೊಟ್ಟೆ ಮೇಲೆ ಮಲ್ಕೊರೋದು, ರೈಟ್. ಸೊ ಈಗ ಹೇಳಿ: ಭುಜಂಗಾಸನ, ಶಲಭಾಸನ, ಧನುರಾಸನ. ಎಸ್, ಧನುರಾಸನ. ಮತ್ತೆ ಇನ್ನೇನೇನು ಆಸನ? ಬೇಕಾಸನ. ಶಶಂಕಾಸನಕ್ಕೆ ನಾವು ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದು ಅನ್ನೋದಿಲ್ಲ, ಯಾಕಂದ್ರೆ ಮಲ್ಕೊಂಡ್ಬಿಟ್ರೆ ಕೂತ್ಕೊಂಡ್ಬಿಟ್ಟು ಹೋಗ್ತೀವಿ ಶಶಂಕಾಸನಕ್ಕೆ, ಕರೆಕ್ಟ್. ಸೊ ಎಸ್ ಕನ್ಫ್ಯೂಸ್ ಎಸ್. ಮಾಡ್ಕೋಬೇಡಿ. ದೀಸ್ ಆಲ್ ಆರ್ ದ ಕನ್ಫ್ಯೂಸಿಂಗ್ ಥಿಂಗ್ಸ್. ಸೊ ನೀವು ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ, ರೈಟ್. ಸೊ ಆಮೇಲೆ ಹನುಮಾನಾಸನ ಇರುತ್ತಲ್ಲ, ಈ ರೀತಿ ಪವನಾಸನ, ಹೊಟ್ಟೆ ಮೇಲೆ ಮಲ್ಕೊಂಡ್ಬಿಟ್ಟು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಅನ್ನ ಬೆನ್ ಮೇಲೆ ಇಟ್ಕೊಳ್ತಾರೆ. ರೈಟ್ ಹ್ಯಾಂಡ್ ಮೇಲೆ ಕೆತ್ತಿದ್ರೆ ಲೆಫ್ಟ್ ಹ್ಯಾಂಡ್ ಬ್ಯಾಕ್, ಅಪೋಸಿಟ್ ಹ್ಯಾಂಡ್ ಅನ್ನ ಮೇಲೆ ಕೆತ್ತಿಸಿ ರೈಟ್ ಹ್ಯಾಂಡ್ ಕೆಳಗಡೆ, ರೈಟ್ ಲೆಗ್ ಕೆಳಗಡೆ ಇಟ್ಟಿರ್ತಾರೆ. ಓಕೆ, ರೈಟ್ ಹ್ಯಾಂಡ್ ಅಪ್, ಲೆಫ್ಟ್ ಹ್ಯಾಂಡ್ ಅಪ್. ನಾವು ಲೆಫ್ಟ್ ಲೆಫ್ಟ್ ಹ್ಯಾಂಡ್ ಅಂಡ್ ರೈಟ್ ಲೆಗ್ ಡೌನ್ ಇರುತ್ತೆ, ಕರೆಕ್ಟಾ? ಸೊ ಈ ರೀತಿ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡುವಂತಹ ಆಸನ ಅನೇಕ ಇದೆ. ಗಾಟ್ ಇಟ್? ನಾವು ವಾಟ್ ಎಲ್ಸ್ ರಿಮೈನಿಂಗ್? ಎಸ್ ಮ್ಯಾಮ್. ಸ್ಟ್ಯಾಂಡಿಂಗ್ ಆಯ್ತು, ಸಿಟ್ಟಿಂಗ್ ಆಯ್ತು, ಪ್ರೋನು ಆಯ್ತು, ಸುಪೈನ್. ಏನ್ ಉಳಿತು? ಯಾವ ತರ ಮಾಡಿ ಮಲ್ಕೋತೀವಿ, ಯಾವ ತರ ಪೊಸಿಷನ್ ತಗೊಂಡ್ ಮಾಡ್ತೀವಿ ಆಸನ? ಒಂದು ಬೆನ್ನ ಮೇಲೆ ಮಲ್ಕೊಳ್ಳೋದು, ಫ್ಲಾಟ್ ಅಂಗಾತ್. ಹ್ಮ್ ಅಂಗಾತ್ ಮಲ್ಕೊಂಡ್ಬಿಟ್ಟು ಮಾಡ್ತೀವಿ, ಕರೆಕ್ಟಾ? ರೈಟ್. ಇನ್ನು ಅಂಗಾತ್ ಮಲ್ಕೊಂಡ್ ಮಾಡುವಂತ ಆಸನ: ಉತ್ಥಾನ ಪಾದಾಸನ, ವೃತ್ತಾಸನ, ದ್ವಿಚಕ್ರಿಕಾಸನ, ಅರ್ಧ ಹಲಾಸನ, ಮತ್ತೆ ಏನಂತಾರೆ ಸ್ಟ್ಯಾಂಡ್, ಶೋಲ್ಡರ್ ಸ್ಟ್ಯಾಂಡ್ ಏನಂತಾರೆ? ಸರ್ವಾಂಗಾಸನ. ಎಸ್, ಸರ್ವಾಂಗಾಸನ, ವಿಪರೀತ ಕರ್ಣಿ, ರೈಟ್. ಸೊ ಈ ರೀತಿ ಎಲ್ಲ ಆ ಸುಪೈನಲ್ಲಿ ಬರುವಂತಹ ಆಸನಗಳು. ಶವಾಸನ ಮಲ್ಕೊಂಡ್ ಮಾಡ್ತೀವಲ್ಲ ಬೆನ್ನ ಮೇಲೆ ಮಲ್ಕೊಂಡ್ಬಿಟ್ಟು. ಗಾಟ್ ಇಟ್? ಎನಿ ಡೌಟ್ ಹಿಯರ್? ಲೆಟ್ ಅಸ್ ಗೆಟ್ ಕ್ಲಿಯರ್ಡ್ ಇನ್ ದಿಸ್ ಟಾಪಿಕ್. ಎಷ್ಟು ಥರದ ಆಸನಗಳಿದೆ ಅಂತಂದ್ರೆ 4 ಥರದ ಆಸನಗಳಿದೆ. ಯಾವ್ಯಾವ ಆಸನ? ಪಟ್ ಪಟ್ ರಿಪೀಟ್ ಮಾಡ್ರಿ. ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಸ್ಪೈನ್, ಪ್ರೋನ್ ಮತ್ತು ಸುಪೈನ್. ಪ್ರೋನ್. ಪ್ರೋನ್ ಅಂಡ್ ಸ್ಪೈನ್. ಹೇಳ್ಬೇಕು: ಪ್ರೋನ್, ಸುಪೈನ್. ठीक है? ಪ್ರೋನ್ ಮರಿಬೇಡ್ರಿ, ಪ್ರೋನ್ ಯಾಕೋ ಮರಿತಾ ಇದ್ದೀರಿ. ಈಗ ಸಬ್ ಟೈಪ್. ಸಬ್ ಟೈಪ್ ಅಲ್ಲಿ ಎಷ್ಟಿದೆ? 4 ಮ್ಯಾಮ್. ಓಕೆ, ಏನಿದೆ? ಒಂದು ಫಾರ್ವರ್ಡ್, ಬ್ಯಾಕ್ವರ್ಡ್, ಸೈಡ್ವರ್ಡ್, ಇನ್ವರ್ಷನ್. ಬ್ಯಾಕ್ವರ್ಡ್ ಬೆಂಡಿಂಗ್, ಮತ್ತೊಂದು ಬ್ಯಾಲೆನ್ಸಿಂಗ್, ಮತ್ತೆ ಸೈಡ್ ಬೆಂಡಿಂಗ್. ಎಷ್ಟಾದ್ರು? 3. 4 ಅದು. ಇನ್ವರ್ಷನ್ 5. ಇನ್ವರ್ಜನ್ ಆಸನ 5 ಅದು. ಸೊ ಇವು ಇದ್ರಲ್ಲಿ ನೋಡ್ರಿ, ಇನ್ವರ್ಷನ್ ನಿಂತ್ಕೊಂಡ್ಬಿಟ್ಟನೆ ಮಾಡ್ತೀವಿ, ಆದ್ರೆ ಹೆಂಗ್ ನಿಲ್ತೀವಿ? ತಲೆ ಮೇಲೆ ನಿಂತ್ಕೊಂಡ್ಬಿಟ್ಟು ಮಾಡ್ತೀವಿ, ಕರೆಕ್ಟಾ? ಹೌದೋ ಇಲ್ಲೋ? ಸೊ ಈಗ ಕೆಲವು ಆಸನ ಕೂತ್ಕೊಂಡ್ಬಿಟ್ಟೆ ಮಾಡ್ತೀವಿ, ಆದ್ರೆ ಫಾರ್ವರ್ಡು ಬೆಂಡ್ ಮಾಡ್ತೀವಿ, ಬ್ಯಾಕ್ವರ್ಡು ಬೆಂಡ್ ಮಾಡ್ತೀವಿ. ಅದು ಯಾವ್ದು ಟೈಪ್ ಇಲ್ಲಿಂದ ಇರಬಹುದು? ಸ್ಟ್ಯಾಂಡಿಂಗ್ ಇಂದ ಇರಬಹುದು, ಸಿಟ್ಟಿಂಗ್ ಇಂದ ಇರಬಹುದು, ಪ್ರೋನಿಂದನೂ ಇರಬಹುದು, ಕರೆಕ್ಟಾ? ಆದ್ರೆ ಕ್ಯಾಟಗಿರಿ ಅಂತ ನೋಡಿದಾಗ, ಸಬ್ ಟೈಪ್ ಅಂತ ನೋಡಿದಾಗ, ಇದ್ರದ್ದು ಮತ್ತೆ ಸ್ವಲ್ಪ ವಿಂಗಡಣೆ ಮಾಡಿದಾಗ, ಈ ಟೈಪ್ ಅಲ್ಲಿ ಇನ್ನೂ ವಿಂಗಡಣೆ ಮಾಡಿದಾಗ ಯಾವ್ಯಾವ ಬರುತ್ತೆ? ಇವೆಲ್ಲವೂ ಆಸನ ಬರುತ್ತೆ. ಸೊ ಆಲ್ ದ ಆಸನಾಸ್ ವಿಚ್ ಆರ್ ಬೆಂಡಿಂಗ್ ಫಾರ್ವರ್ಡ್ ಆರ್ ಕಾಲ್ಡ್ ಫಾರ್ವರ್ಡ್ ಬೆಂಡಿಂಗ್, and those asana where we bend backward is called backward bending. Sideward bending, whether it is right side or left side. So this is sideward bending: standing, sitting, prone, supine, whichever asana. Okay, so sometimes we sit and bend sideward. Okay, so those all are asanas sideward bending. Now balancing. Which are the balancing asana example? Vrikshasana, Tadasana, ಚಕ್ರಾಸನ, ಅರ್ಧ ಚಕ್ರಾಸನ, ಅರ್ಧ ಕಟಿ ಚಕ್ರಾಸನ, isn't it? ಮತ್ತೆ ತ್ರಿಕೋಣಾಸನ. ಇವೆಲ್ಲವೂ ಆಸನಗಳು ಬ್ಯಾಲೆನ್ಸಿಂಗ್ ಆಸನ, ವೆರ್ ಯು ಬ್ಯಾಲೆನ್ಸ್ ಯುವರ್ ಬಾಡಿ. ಗಾಟ್ ಇಟ್? ಇನ್ನ ಎಸ್ ಮ್ಯಾಮ್. ಹಾ, ಬ್ಯಾಲೆನ್ಸಿಂಗ್ ಆಯ್ತು. ಮತ್ತೇನು ಉಳಿತು? ಲಾಸ್ಟ್ ಇನ್ವರ್ಷನ್. ಇನ್ವರ್ಷನ್. ಇನ್ವರ್ಷನ್ ಆಸನ ವಿಚ್ ಆರ್ ಇನ್ವರ್ಷನ್.
ಕಾಲುಗಳ ಮೇಲಿರುತ್ತೆ, ತಲೆ ಮೇಲಿರುತ್ತೆ, ವಿರುದ್ಧ ದಿಕ್ಕಿನಲ್ಲಿ. ಸಹಜವಾಗಿ ನಮ್ಮ ಕಾಲ್ ಕೆಳಗಿರುತ್ತೆ ಮತ್ತೆ ನಾವು ತಲೆ ಮೇಲಿರುತ್ತೆ, ಕರೆಕ್ಟಾ? ಸೊ ಹೀಗೆ ನಡಿತೀವಿ, ಕಾಲಿಂದ ನಡಿತೀವಿ. ಆದ್ರೆ ಇನ್ವರ್ಷನ್ ಅಲ್ಲಿ ಏನಾಗುತ್ತೆ, ಉಲ್ಟಾ ರಿವರ್ಸ್ ಅಲ್ಲಿ ಇರುತ್ತೆ. ಸೊ ತಲೆ ಕೆಳಗಡೆ, ಕಾಲ್ ಮೇಲೆ. ಸೊ ಅಲ್ಲಿ ಎಲ್ಲೆಲ್ಲಿ ಶೀರ್ಷಾಸನ ಇಸ್ ಅಲ್ಟಿಮೇಟ್. ಬೆಸ್ಟ್, ಎಲ್ಲರಿಗೂ ಗೊತ್ತಿನ ನೆನಪು, ಪಟ್ಟಂತ ನೆನಪು ಬರುವಂಥದ್ದು ಅದೇ, ಯಾವುದು? ಶೀರ್ಷಾಸನ, ಕರೆಕ್ಟಾ? ಸೊ ಇವೆಲ್ಲವೂ ಇನ್ವರ್ಷನ್ ಆಸನ. ಕೆಲವೊಂದ್ ಸರ್ತಿ ಕೆಳಗಡೆ ಈ ರೀತಿ ಕುತ್ಕೊಂಡ್ಬಿಟ್ಟು ಆಮೇಲೆ ಕೈಗಳನ್ನ ಫೋಲ್ಡ್ ಮಾಡ್ಬಿಟ್ಟು ಕೈಗಳ ಬ್ಯಾಲೆನ್ಸ್ ಮಾಡ್ತೀವಿ, ಮುಖವನ್ನು ಮುಂದಕ್ಕೆ ಇರ್ತೀವಿ, ಕಾಲುಗಳನ್ನ ಮೇಲೆ ಇರ್ತೀವಿ. ಇನ್ನು ಕೆಲವೊಂದ್ ಸರ್ತಿ ಕೈಗಳನ್ನ ಬ್ಯಾಲೆನ್ಸ್ ಮಾಡ್ಬಿಟ್ಟು ಕೈ ಮೇಲೆ ಫುಲ್ ಬಾಡಿ ಬ್ಯಾಲೆನ್ಸ್ ಇರುತ್ತೆ, ತಲೆ ನೆಲಕ್ಕೆ ಇರೋದಿಲ್ಲ, ಕೈಗಳ ಮೇಲೆನೆ ನಡೀತಾ ಇರ್ತಾರೆ. ಆಲ್ ದೀಸ್ ಆಸನಾಸ್ ಆರ್ ಇನ್ವರ್ಷನ್ ಆಸನಾಸ್. ಸರಿನಾ? ಕ್ಲಿಯರ್ ಇದೆಯಾ? ಗಟ್ ಇಟ್? ಇವು ತುಂಬಾ ಈಸಿ ಇದೆ. Yes, ma'am. ಸ್ಟ್ಯಾಂಡಿಂಗ್, ಸಿಟ್ಟಿಂಗ್, ಪ್ರೋನ್, ಸುಪೈನ್. ಸಬ್ ಟೈಪ್ ಅಲ್ಲಿ ಬ್ಯಾಲೆನ್ಸಿಂಗ್, ಫಾರ್ವರ್ಡ್ ಬೆಂಡಿಂಗ್, ಬ್ಯಾಕ್ವರ್ಡ್ ಬೆಂಡಿಂಗ್, ಸೈಡ್ವರ್ಡ್ ಬೆಂಡಿಂಗ್, ಮತ್ತೆ ಇನ್ವರ್ಷನ್ ತುಂಬಾ ಈಸಿ ಇದೆ. ಇನ್ನು ಕಲ್ಚರಲ್ ಆಸನ, ಮತ್ತೆ ಮೆಡಿಟೇಟಿವ್ ಆಸನ, ದೆನ್ ರಿಲ್ಯಾಕ್ಸೇಟಿವ್ ಆಸನ. ಇದ್ರಾಗ ಮೆಡಿಟೇಟಿವ್ ಆಸನ ಬಹುಶಃ ನಿಮ್ಗೆ ಅರ್ಥ ಆಗ್ಬೋದು. ಕೇಳ್ತೀನಿ ಪ್ರಶ್ನೆ, ಹೇಳ್ರಿ ಮೆಡಿಟೇಟಿವ್ ಆಸನ ಅಂದ್ರೆ ಏನು? ಇದು ಬಹುಶಃ ಉತ್ತರ ಹೇಳ್ಬೋದು ನೀವು. ಪದ್ಮಾಸನ, ವೆರಿ ಗುಡ್, ಪದ್ಮಾಸನ. ಯಾಕೆ? ವಜ್ರಾಸನ. ವಜ್ರಾಸನ? ಸುಖಾಸನ. ವಜ್ರಾಸನ ಇಲ್ಲ. ಓಕೆ. ಸುಖಾಸನ. ಹಾ, ಸುಖಾಸನ, ಎಸ್. ಮತ್ತೆ ಮೆಡಿಟೇಟಿವ್ ಆಸನ. ಹಾ, ಕರೆಕ್ಟ್. ಇದರಲ್ಲಿ ಜಾಸ್ತಿ ಬರುವುದಿಲ್ಲ. ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ? ಮೆಡಿಟೇಟಿವ್ ಆಸನ, ಮೆಡಿಟೇಷನ್ಗೆ ನಾವು ಕೂತಾಗ ನಾವು ಬರೀ ಒಂದ್ 5 ಸೆಕೆಂಡ್, 10 ಸೆಕೆಂಡ್, 1 ನಿಮಿಷ ಅಷ್ಟೇ ಕೂರ್ತೀವ ಮೆಡಿಟೇಷನ್ಗೆ, ಸಾಧನೆ ಮಾಡೋದಕ್ಕೆ? ಇಲ್ಲ, ಇಲ್ಲಲ್ಲ. ಲಾಂಗ್ ಡ್ಯೂರೇಷನ್. ಲಾಂಗರ್ ಡ್ಯೂರೇಷನ್ ಇರುತ್ತೆ, ಕೆಲವೊಂದು ವರ್ಷಗಟ್ಲೆ ಹೋಗಿರುತ್ತೆ. ಹ್ಮ್, ಹೌದೋ ಇಲ್ಲೋ? ಈ ಮಹಾಪುರುಷರು, ಬುದ್ಧ, ಮಹಾವೀರ, ಇವರೆಲ್ಲರೂ ಒಂದು ದಿವಸನಲ್ಲೇ ಸಾಧನೆ ಮಾಡಿದಾರ, ಅಥವಾ ಬರೀ ಒಂದು ಆಸನದಲ್ಲಿ ಕುತ್ಕೊಂಡು ಲೈಕ್ ಒಂದ್ 5 ಸೆಕೆಂಡ್ನಾಗ ಸಾಧನೆ ಮಾಡಿದಾರ? ಇಲ್ಲಲ್ಲ. ಇಯರ್ಸ್ ಟುಗೆದರ್. ಹಾ, ವರ್ಷಾನುಗಟ್ಲೆ ಕೂತ್ಕೊಂಡ್ಬಿಟ್ಟು ಸಾಧನೆ ಮಾಡ್ತಾರೆ. ಅಂದಾಗ ಮಾತ್ರ ಏನಾಗುತ್ತೆ, ಜ್ಞಾನ ಉದಯ ಆಗುತ್ತೆ, ರೈಟ್? ಸೊ ಇಲ್ಲಿ ಯಾವ ಆಸನದಲ್ಲಿ ಮೆಡಿಟೇಷನ್ಗೆ ಕೂತ್ಕೋತೀವೋ ಮತ್ತು ತುಂಬಾ ಈಸಿಯಾಗಿರ್ಬೇಕು ಆಸನ, ಇದು ಇನ್ನೊಂದು ನೆನ್ಪಿಟ್ಕೊಳ್ಳಿ. ದ ಆಸನ ವಿಚ್ ಇಸ್ ವೆರಿ ಈಸಿ and where we can sit for longer duration, or where we can stay for longer duration in that particular asana, are called meditative asanas. Okay, so most probably the sitting postures will be the meditative asana, where you are steady and comfortable. ಈ ಕಂಡೀಷನ್ ನೆನಪಿಟ್ಕೊಬೇಕು. ವೃಕ್ಷಾಸನದಲ್ಲಿ ಸ್ಟಡಿ ಮತ್ತು ಕಂಫರ್ಟಬಲ್ ಇರ್ತೀರಾ? ಬರೀ ತಾಡಾಸನದಲ್ಲಿ ನಿಂತ್ಕೊಂಡ್ಬಿಟ್ಟು ಕಂಫರ್ಟಬಲ್ ಇರ್ತೀರಾ? 1-2 ನಿಮಿಷ ನಿಂತರ ಅಯ್ಯೋ ಚೇರ್ ಸಿಕ್ಕ ಸಾಕಂತ ಹುಡುಕಾಡ್ತಿರ್ತೀವಿ, ಹೌದೋ ಇಲ್ಲೋ? ಅಥವಾ ಕೂತ್ಕೊಳ್ಳೋಕೆ ಎಲ್ಲಾದ್ರೂ ಗೋಡೆ ಸಿಕ್ಕ ಸಾಕಂತ ಹುಡುಕಾಡ್ತಿರ್ತೀವಿ, ಹೌದೋ ಇಲ್ಲೋ? ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಚೀವ್ಮೆಂಟ್ ಆಫ್ ಸ್ಪಿರಿಚುವಾಲಿಟಿ. ಗಾಟ್ ಇಟ್? ಎನಿ ಡೌಟ್ಸ್ ಹಿಯರ್? ಸಮಟೈಮ್ಸ್ ನಿಂತ್ಕೊಂಡು ಮಾಡ್ತಾರಲ್ವಾ ಮ್ಯಾಮ್? ಹೌದು. ತಪಸ್ಸು, ಲೈಕ್ ಒಂದ್ ಲೆಗ್ನ. ಅವ್ರ ಹಠಯೋಗಿಗಳು. ಹಾ, ಹಠಯೋಗಿಗಳು ಅದನ್ನ ಓಕೆ. ಮಾಡಬಹುದು, ಆದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ಆದ್ರೆ ಇದರಲ್ಲಿ ಒಂದು ವಿಷಯ, ನಾವು ಇಲ್ಲಿ ಆಕ್ಚುಲಿ ಮಹರ್ಷಿ ಪತಂಜಲಿಯವರ ಪ್ರಕಾರ ಹೋಗ್ತಾ ಇದ್ದೀವಿ. ದ ಆಸನ ವಿಚ್ ಇಸ್ ಸ್ಟಡಿ ಓಕೆ. ಅಂಡ್ ಕಂಫರ್ಟೇಬಲ್, ಸ್ಥಿರಂ ಸುಖಂ ಆಸನಂ. ಹಠಯೋಗಿಗಳು ಅವ್ರು ಬಹಳಷ್ಟು ಮಾಡ್ತಾರೆ. ಅವ್ರು ಹೆಂಗ್ ಮಾಡ್ತಾರಂತಂದ್ರ, ಈ ಬ್ರಾಂಚ್ ಇರುತ್ತಲ್ಲ, ಎದ್ರದ್ದು ಗಿಡದ ಬ್ರಾಂಚ್ ಇರುತ್ತಲ್ಲ, ಗಿಡದ ಬ್ರಾಂಚ್ ಮೇಲೆ ಕಾಲ್ ಹಿಂಗ್ ಹಾಕಿರ್ತಾರೆ, ತಲೆ ಕೆಳಗಿರುತ್ತೆ, ಈ ತರ ಕಾಲ್ ಉಲ್ಟ, ಈ ತರ ಈ ಮೊಳಕಾಲ್ ಕೆಳಗಿನ ಭಾಗದಲ್ಲಿ ನಿಂಗೆ ಜೋತ್ ಬಿಟ್ಬಿಟ್ಟು ಬ್ಯಾಲೆನ್ಸ್ ಮಾಡ್ತಾರೆ. ಬಾಡಿ ಕೆಳಗಡೆ ಇರುತ್ತೆ, ಕೈಗಳು ಕೆಳಗೆ ಬಿಟ್ಬಿಟ್ಟು ಮೆಡಿಟೇಷನ್ ಮಾಡ್ತಾರೆ ವರ್ಷಾನ್. ಅದು ಅದು ರಾಜಯೋಗಿಗಳಿಗಾಗ್ಲಿ ಅಥವಾ ಭಕ್ತಿಯೋಗಿಗಳಿಗಾಗ್ಲಿ ಅಥವಾ ಕರ್ಮಯೋಗಿಗಳಿಗಾಗ್ಲಿ ಸಾಧ್ಯ ಇಲ್ಲ. ಅದರಲ್ಲಿ ಇದೆ ಪಾತ್ಸ್ ಆಫ್ ಯೋಗ ಅಂತಿದೆ, ಅಲ್ಲಿ ಕ್ಲಿಯಾರಿಟಿ ಸಿಗುತ್ತೆ. ಬಟ್ ಅಕಾರ್ಡಿಂಗ್ ಟು ಮಹರ್ಷಿ ಪತಂಜಲಿ, ವಿ ಆರ್ ಗೋಯಿಂಗ್ ಆಲ್ ದ ಮೋಸ್ಟ್ ಆಫ್ ದ ಪೀಪಲ್, ಅಘೋರಿ ಬಾಬಾಗಳಲ್ಲ ನಾವು. ಹೌದೋ ಇಲ್ಲೋ? ಅಘೋರಿ ಬಾಬಾಗಳು ಹೆಂಗದಾರ ನೋಡಿರಿಲ್ಲ? ಅಘೋರಿ ಬಾಬಾಗಳು ಎಲ್ಲರೂ ಆಗಕ್ಕಾಗೋದಿಲ್ಲ. ಮೋಕ್ಷ ಎಲ್ಲರಿಗ್ ಬೇಕು, ಬಟ್ ಅಘೋರಿ ಆಗಕ್ಕೆ ಸಾಧ್ಯನಾ?
ನಿಮಗ್ ಬಹಳಷ್ಟು ಬೌಂಡಿಂಗ್ಸ್ ಇದೆ, ಅವರೆಲ್ಲರೂ ಬಿಟ್ಟು ಬಿಟ್ಟು ಬಂದಿದ್ದಾರೆ. ಹಿಮಾಲಯದಾಗ ಇರ್ತಾರ ಅವ್ರು. ಹ್ಮ್ ಮೂದಿಗೆಲ್ಲ ಶಿವನಂಗೆ ಬೂದಿ ಆ, ಶವದ ಬೂದಿ ಬಡ್ಕೊಂಡಿರ್ತಾರೆ. ಅದೆಲ್ಲರಿಗೂ ಸಾಧ್ಯ ಇಲ್ಲ. ಹ್ಮ್ ನಾವು ಹಚ್ಕೋಬೇಕಾಗಿರೋದು ಬರೀ ವಿಭೂತಿ, ಅದನ್ನ ಮಾತ್ರ ಹಚ್ಕೋಬೇಕು. ಆ ವಿಭೂತಿ ಹಚ್ಕೊಳ್ಳೋದಕ್ಕೆ ಬಹಳಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ ಇದೆ, ಅಂಡ್ ದಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಎವ್ರಿ ಒನ್. ಗಾಟ್ ಇಟ್? ಹಾ. ಸೊ ನಿಮ್ಮ ಪ್ರಶ್ನೆಗೆ ಕ್ಲಿಯಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಎಸ್ ಮ್ಯಾಮ್. ಸೊ ಇಲ್ಲಿ ಕಂಡೀಷನ್ ಏನಿದೆ, ಮೆಡಿಟೇಟಿವ್ ಆಸನದಲ್ಲಿ ಕಾಲುಗಳನ್ನ ಮಡಚ್ಕೊಂಡ್ಬಿಟ್ಟು ಪದ್ಮಾಸನ ಅಥವಾ ಸುಖಾಸನ ಅಥವಾ ಬದ್ಧ ಕೋನಾಸನ ಈಸ್ ಒನ್ ಆಫ್ ದ ಬೆಸ್ಟ್ ಮೆಡಿಟೇಟಿವ್ ಆಸನ. ಸ್ಪಿರಿಚುವಾಲಿಟಿನಲ್ಲಿ ಸ್ಪಿರಿಚುವಾಲಿಟಿಯನ್ನ ಅಚೀವ್ ಮಾಡೋದಕ್ಕೆ ಕೇಳೋ ಪ್ರಶ್ನೆಗೆ ಉತ್ತರ ಬದ್ಧ ಕೋನಾಸನನೇ ಬರಬೇಕು. ಸುಖಾಸನ, ಸ್ಥಿರಾಸನ ಇವೆದು ಯಾವ ಆಸನನೂ ಬರಬಾರ್ದು. ಓಕೆ, ದಿಸ್ ಇಸ್ ದ ಬೆಸ್ಟ್ ಪ್ರಾಕ್ಟೀಸ್ ಫಾರ್ ಸ್ಪಿರಿಚುವಲ್ ಡೆವಲಪ್ಮೆಂಟ್. ವಿಚಾಸನ ವಿಚಾಸನ ಬದ್ಧ ಕೋನಾಸನ. ಬದ್ಧ ಕೋನಾಸನ ಬೈ ಡಿಫಾಲ್ಟ್ ಫಸ್ಟ್ ಪ್ರಯಾರಿಟಿ ಬದ್ಧ ಕೋನಾಸನ. ಆಮೇಲೆ ಬದ್ಧ ಕೋನಾಸನ ಆಗ್ಲಿಲ್ಲ ಅಂತಂದ್ರೆ ದೆನ್ ವಿ ಕ್ಯಾನ್ ಗೋ ಫಾರ್ ಸುಖಾಸನ ಆರ್ ಪದ್ಮಾಸನ. ಸುಖಾಸನ ಇಸ್ ಸಿಂಪಲ್, ಪದ್ಮಾಸನ ಇಸ್ ಲಿಟಲ್ ಡಿಫಿಕಲ್ಟ್ ಅಗೇನ್. ठीक है? ಹಾ. ಸೊ ದಿಸ್ ಅಲ್ಲಿ ಕಂಡೀಷನ್ ಏನಿರ್ಬೇಕು ನೆನಪಿರ್ಲಿ, ಟ್ರಂಕ್ ಮೇಲೆ ಫೋಕಸ್ ಮಾಡಿ, ನೇರವಾಗಿರಲಿ, ಸೊಂಟದ ಭಾಗ ನೇರವಾಗಿರ್ಲಿ, ಬೆನ್ನಿನ ಮೂಳೆ ನೇರವಾಗಿರ್ಲಿ, ಕುತ್ತಿಗೆ ನೇರವಾಗಿರ್ಲಿ. ಸಾಧ್ಯ ಆದ್ರೆ ಸ್ಲೈಟ್ಲಿ ನಿಮ್ಮ ಕುತ್ತಿಗೆಯನ್ನು ಈ ರೀತಿ ಮೇಲಕ್ಕೆ ಮಾಡಿ. ಈ ರೀತಿ ಮೇಲಕ್ಕೆ ಮಾಡೋದಕ್ಕೆ ಸೈಂಟಿಫಿಕ್ ರೀಸನ್ ಏನಿರಬಹುದು? ವೆನ್ ಯು ಡೂ ದಿಸ್, ಈಗ ನಾನು ನಿಮಗೆ ನೋಡ್ತಾ ಇದ್ದೀನಿ, ಹಾಗಾಗಿ ನನ್ನ ಕಣ್ಣಿನ ಗುಡ್ಡೆಗಳು ಕೆಳಗಡೆ ಕಾಣ್ತಾ ಇದೆ. ಈ ವಿಶೇಷವಾಗಿ ನಾವು ಈ ರೀತಿ ಸ್ಲೈಟ್ಲಿ ಮೇಲೆ ಮಾಡಿದ್ರೆ ಕಣ್ ಮೇಲೆ ಹೋಗುತ್ತಲ್ಲ, ಹೌದೋ ಇಲ್ಲೋ? ಈ ರೀತಿ ಮತ್ತೆ ಕೆಳಗೆ ಬಂದಾಗ ಅದು ಎಲ್ಲಿ ಎಂಡ್ ಆಗ್ಬೇಕು ಅಲ್ಲೇ ಎಂಡ್ ಆಗುತ್ತೆ. ಅದರದ ಲೈನ್ ಅಲ್ಲಿನೇ ಕಣ್ಣಿನ ಬಾಲ್ಸ್ಗಳು ಇರುತ್ತೆ ಸೆಂಟರ್ದ. ಕರೆಕ್ಟಾ? ಈಗ ನಾನು ಕುತ್ತಿಗೆ ಹೀಗಿದೆ ಅಂದ್ರೆ ಹೀಗಿರುತ್ತೆ. ಸ್ವಲ್ಪ ನಾನು ಈ ರೀತಿ ಕಣ್ ಮಾಡ್ತಾ ಮಾಡ್ತಾ ನೋಡ್ರಿ, ಕಣ್ಣಿನ ಗುಡ್ಡೆ ಹೇಗಿರುತ್ತೆ ಮಾಡ್ತಾ ಮಾಡ್ತಾ ಸ್ವಲ್ಪ ಕಣ್ಣು ಮೇಲ್ಗಡೆ ಹೋಗುತ್ತೆ. ಕರೆಕ್ಟಾ? ಕೆಳಗೆ ಸ್ಪೇಸ್ ಇದೆಯಾ? ಬ್ಲಾಕ್ ವೈಟ್ ಕಾಣ್ತಾ ಇದೆಯಾ? ಹಾ, ಇದಕ್ಕೆ ಏನಂತೀವಿ? ಶಾಂಭವಿ ಮುದ್ರಾ ಅಂತೀವಿ. ಸೊ ಬೈ ಡಿಫಾಲ್ಟ್ ಶಾಂಭವಿ ಮುದ್ರೆ ವಿಲ್ ಬಿ ಅಡಾಪ್ಟೆಡ್ ಇನ್ ದಿಸ್ ಕೈಂಡ್ ಆಫ್ ಪ್ರಾಕ್ಟೀಸ್. ಸೊ ಸ್ವಲ್ಪ ಕುತ್ತಿಗೆ ಮೇಲೆ ಮಾಡಿದಾಗ ಶಾಂಭವಿ ಮುದ್ರೆ ಆಗ್ಬಿಡುತ್ತೆ. ಶಿವ ಸ್ಪೆಷಲಿ ಶಾಂಭವಿ ಮುದ್ರೆಯಲ್ಲಿ ಮೆಡಿಟೇಷನ್ ಅದ್ಭುತ. ಕಾನ್ಸಂಟ್ರೇಷನ್ ಒಂದ್ ಕಡೆ ಇರುತ್ತೆ, ಮತ್ತೆ ಇನ್ಕ್ರೀಸ್ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ, ಬೇರೆ ಕಡೆ ಧ್ಯಾನ ಹೋಗೋದಿಲ್ಲ. ದಿಸ್ ಇಸ್ ಒನ್ ಆಫ್ ದ ಸೈಂಟಿಫಿಕ್ ರೀಸನ್ ಫಾರ್ ಶಾಂಭವಿ ಮುದ್ರಾ. ಗಾಟ್ ಇಟ್? ಆಗೋದಿಲ್ಲ ಅಂದ್ರೆ ಸೀರೆ ಇಟ್ಟು ಸ್ಟ್ರೇಟ್ ತೊಂದರೆ ಇಲ್ಲ. ಬಟ್ ಸ್ವಲ್ಪ ಅಡ್ವಾನ್ಸ್ ಆಗಿ ನಿಮ್ಗೆ ಬೆನಿಫಿಟ್ ಆಗ್ಲಿ ಅಂದ್ರೆ ಈ ರೀತಿ ಹೇಳಿದೀನಿ ನಾನು. ನೀವು ಅಕಾರ ಉಕಾರ ಮಕಾರ ಚಾಂಟ್ ಮಾಡುವಾಗ ಕೂಡ ಸ್ವಲ್ಪ ಈ ರೀತಿ ಮಾಡ್ರಿ. ಅದರ ಬೆನಿಫಿಟ್ ಇದರ ಬೆನಿಫಿಟ್ ಕಂಪ್ಯಾರಿಸನ್ಲಿ ಚೇಂಜ್ ಆಗುತ್ತೆ. ನಾವು ಕಲ್ಚರಲ್ ಆಸನಾಸ್ ಬೇಡ, ಕಲ್ಚರಲ್ ಕೊನೆಗೆ ಹೇಳ್ತೀನಿ. ರಿಲ್ಯಾಕ್ಸೇಟಿವ್ ಆಸನ ಅಂದ್ರೂ ವರ್ಡ್ ಇಟ್ ಸೆಲ್ಫ್ ಇಸ್ ಸೇಯಿಂಗ್ ವಾಟ್ ಇಸ್ ರಿಲ್ಯಾಕ್ಸೇಟಿವ್ ಆಸನ? ಶಶಾಂಕಾಸನ, ಹ್ಮ್ ಶವಾಸನ. ಹ್ಮ್ ಮತ್ತೆ ಮೇಜರ್ಲಿ ರಿಲ್ಯಾಕ್ಸೇಟಿವ್ ಆಸನ ಈಸ್ ಶವಾಸನ. ಶವಾಸನ. ವರ್ಡ್ ಇಟ್ ಸೆಲ್ಫ್ ಸೇಸ್ ರಿಲ್ಯಾಕ್ಸೇಷನ್. ಸೊ ರಿಲ್ಯಾಕ್ಸೇಷನ್ ಎಲ್ಲಿ ಕೊಡ್ತೀವಿ? ಬಿಕಾಸ್ ದಟ್ ಆಸನ ಈಸ್ ಸ್ಪೆಷಲಿ ಮೇಡ್ ಫಾರ್ ರಿಲ್ಯಾಕ್ಸಿಂಗ್ ಯುವರ್ ಬಾಡಿ, ರಿಲ್ಯಾಕ್ಸಿಂಗ್ ಯುವರ್ ಮೈಂಡ್ ಅಂಡ್ ರಿಲ್ಯಾಕ್ಸಿಂಗ್ ಯುವರ್ ಸ್ಪಿರಿಟ್. ಫಸ್ಟ್ ಆಫ್ ಆಲ್ ಶಶಾಂಕಾಸನ ಇಸ್ ಡೆಫಿನೆಟ್ಲಿ, ಬಟ್ ನಿಮ್ಗಳಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಐ ಕ್ಯಾನ್ ಗೋ ಫಾರ್ 20 minutes in ಶಶಾಂಕಾಸನ. ಐ ಡೋಂಟ್ ನೋ ಅಬೌಟ್ ಯುವರ್ ಸೆಲ್ಫ್, ಬಟ್ ಇಫ್ ಯು ಆರ್ ಅ ಪ್ರಾಕ್ಟಿಷನರ್ ಡೆಫಿನೆಟ್ಲಿ ಯು ಕ್ಯಾನ್ ಆಲ್ಸೋ ರೀಚ್ ದಟ್ ಲೆವೆಲ್. ಬಟ್ ಒಂದು 30 ಸೆಕೆಂಡ್ ಕೂತ ತಕ್ಷಣನೇ ನಿಮಗೆ ಇಲ್ಲಿ ಪಿಂಡಲಿಗಳಿರುತ್ತಲ್ಲ, ಏನಂತಾರೆ ಕಾಫ್ ಮಸಲ್ಸ್ ಅಲ್ಲಿ ಇರುವೆ ಬಂದಾಗ ಫೀಲಿಂಗ್ ಇರುತ್ತೆ ಚುಚ್ಚಿದಾಗೆ. ಕರೆಕ್ಟ್? ಅದಕ್ಕೆ ಏನಂತಾರೆ? ಇರುವೆ ಬಂದಾಗ ಅಂತೀವಿ ನಾವು. ಆ ತರ ಚುಚ್ಚಿರುತ್ತೆ, ಪಿಂಚ್ ಮಾಡ್ತಾ ಇರುತ್ತೆ. ಮತ್ತೆ ನೀವು ಕುಂಡಕ್ಕಾಗೋದಿಲ್ಲ, ಕಂಫರ್ಟೇಬಲ್ ಇರೋದಿಲ್ಲ, ಕಾಲು ಈ ರೀತಿ ಇರೋದಿಲ್ಲ, ಪೂರ ಈ ರೀತಿ ಚಾಚಿರುತ್ತೆ. ಇಲ್ಲಿ ಪೇನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಈ ಭಾಗದಲ್ಲಿ. ಗೊತ್ತಾಯ್ತಾ? ಸೊ ಅದು ಸ್ವಲ್ಪ ರಿಲ್ಯಾಕ್ಸೇಟಿವ್ ಆಸನ ಅಂತ ಹೇಳೋದಕ್ಕಾಗೋದಿಲ್ಲ, ಬಟ್ ಶವಾಸನ ಈಸ್ ದ ರಿಲ್ಯಾಕ್ಸೇಟಿವ್ ಆಸನ. ವೈ? ಟು ಗಿವ್ ದ ರಿಲ್ಯಾಕ್ಸೇಷನ್ ಟು ಯೋರ್ ಬಾಡಿ ಅಂಡ್ ದ ಮೈಂಡ್. ಅರ್ಥಾಯ್ತಾ? ಓನ್ಲಿ ಒನ್ ಎಕ್ಸಾಂಪಲ್ ಫಾರ್ ದ್ಯಾಟ್. ಗಾಟ್ ಇಟ್? ನೋ ಡೌಟ್ಸ್? ಎಸ್ ಮ್ಯಾಮ್.
ಡೌಟ್ ಇಲ್ಲ ಅಂದ್ರೆ ಮುಂದುವರಿತೀನಿ. ನಾವು ಕಮಿಂಗ್ ಟು ಓಕೆ ಮ್ಯಾಮ್. ನೆಕ್ಸ್ಟ್ ಮ್ಯಾಮ್. ನೆಕ್ಸ್ಟ್ ನಾವು ಕಮಿಂಗ್ ಟು ಕಲ್ಚರಲ್ ಆಸನ. ವಾಟ್ ಇಸ್ ಕಲ್ಚರಲ್ ಆಸನ? ಕಲ್ಚರಲ್ ಆಸನ ಅಂದ್ರೇನು? ನೋಟ್ಸ್ ಮಾಡ್ತಾ ಇದ್ದೀರಲ್ಲ ನೀಟಾಗಿ? ಎಸ್ ಮ್ಯಾಮ್. ಹಾ, ಓಕೆ. ಕಲ್ಚರಲ್ ಆಸನ. ವಾಟ್ ಆರ್ ದ ಕಲ್ಚರಲ್ ಆಸನಾಸ್? ಇದ್ರ ಬಗ್ಗೆ ಏನಾದರೂ ಐಡಿಯಾ? ಅದಕ್ಕೆ ನಾನು ಈಸಿ ಇರೋದು ಫಸ್ಟ್ ಕೇಳಿರೋದು. ಮೇ ಬಿ ಸೂರ್ಯ ನಮಸ್ಕಾರ ಮ್ಯಾಮ್, ಕಲ್ಚರಲ್ ಆಸನ. ಮೇ ಬಿ. ಓಕೆ, ಓನ್ಲಿ ದ್ಯಾಟ್? ಮತ್ತೆ ನೋ ಕ್ಲಾರಿಟಿ ಇಲ್ಲ ಮ್ಯಾಮ್ ಅದ್ರ ಮೇಲೆ. ಇಲ್ಲಿ ಸ್ಪೆಷಲಿ ಏನಾಗುತ್ತೆ, ನಿಮ್ಮ ಮಸಲ್ಸ್ಗಳನ್ನ ಈ ಆಸನದಲ್ಲಿ, ಕಲ್ಚರಲ್ ಆಸನಗಳಲ್ಲಿ ನಿಮ್ಮ ಮಸಲ್ಸ್ಗಳನ್ನ ಟೋನ್ ಅಪ್ ಮಾಡುತ್ತೆ. ನಿಮ್ಮ ಜಾಯಿಂಟ್ಸ್ಗಳಲ್ಲಿ ಫ್ಲೆಕ್ಸಿಬಿಲಿಟಿ ಬರುತ್ತೆ. ನಿಮ್ಮ ನಿಮ್ಮಲ್ಲಿ ಏನ್ ಬರುತ್ತೆ? ವಾಟ್ ಈಸ್ ಇಟ್ ಕಾಲ್ಡ್? ಸ್ಟೆಮಿನಾ ಬರುತ್ತೆ ಈ ಆಸನದಿಂದ. ಸೊ ದೀಸ್ ಆರ್ ದ ಆಸನಾಸ್ ವೇರ್ ಯು ಹ್ಯಾವ್ ದಿಸ್ ಕೈಂಡ್ ಆಫ್ ಬೆನಿಫಿಟ್ಸ್. ಅಂಡ್ ದಿಸ್ asana not only tones your muscles, it tones your entire body. ಕಂಪ್ಲೀಟ್ ಸ್ಟ್ರಕ್ಚರಲ್ ಬ್ಯಾಲೆನ್ಸ್ ಆಗುತ್ತೆ, ಕಂಪ್ಲೀಟ್ ಮೆಂಟಲ್ ಬ್ಯಾಲೆನ್ಸ್ ಆಗುತ್ತೆ, ಕಂಪ್ಲೀಟ್ ಇಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ, ಕಂಪ್ಲೀಟ್ ಈಗೋ ಬ್ಯಾಲೆನ್ಸ್ ಆಗುತ್ತೆ, ಕಂಪ್ಲೀಟ್ ಇಂಟ್ರಾವರ್ಟ್ ಅಂಡ್ ಎಕ್ಸ್ಟ್ರಾವರ್ಟ್ ಕ್ವಾಲಿಟಿ ಬ್ಯಾಲೆನ್ಸ್ ಆಗುತ್ತೆ. ಇಷ್ಟೆಲ್ಲವೂ ಆಗುತ್ತೆ ಇದರಲ್ಲಿ. ಅರ್ಥ ಆಯ್ತಾ ಹೆಂಗೆ ಅನ್ನೋದು ಹೇಳ್ತೀನಿ, ಡೌಟ್ ಬೇಡ. ಈಗ ಫಸ್ಟ್ ಆಫ್ ಆಲ್ ಮಸಲ್ ಇಂದಾನೆ ಹೋಗೋಣ. ನಮ್ಮ ಮಸಲ್ಸ್ಗಳಲ್ಲಿ ಮಸಲ್ಸ್ ಟೋನ್ ಅಪ್ ಆಗುತ್ತೆ, ಕರೆಕ್ಟಾ? ಸೊ ಕೆಲವೊಂದ್ ಸರ್ತಿ ನಮ್ಮ ಬಾಡಿ ಶ್ರಿಂಕ್ ಆಗಿರುತ್ತೆ, ನಾವು ಸಣ್ಣ ಆಗಿರ್ತೀವಿ, ಅಥವಾ ಏನೋ ಒಂದು ಸಮಸ್ಯೆ ಆಗ್ಬಿಟ್ಟು ಒಂದು ಶರೀರದ ಯಾವುದೋ ಒಂದು ಭಾಗ ಆಪರೇಟ್ ಆಗ್ಬಿಟ್ಟು ಏನಾಗುತ್ತೆ, ಆ ಭಾಗ ಸ್ವಲ್ಪ ಶ್ರಿಂಕ್ ಆಗ್ತಾ ಹೋಗುತ್ತೆ. ಯಾಕೆ? ಅದು ರಿಲ್ಯಾಕ್ಸೇಷನ್ ಮೂಡ್ನಾಗ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಮಸಲ್ಸ್ಗಳೆಲ್ಲ ಹೆಲ್ದಿ ಆಗಿರೋದಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಫಿಸಿಯೋಥೆರಪಿ ಅಂತ ಕೊಡ್ತಾರೆ ನೋಡಿ. ಈಗ ಫಿಸಿಯೋಥೆರಪಿ ಅಂತ ಹೆಸರು ಕೊಟ್ಟಿದ್ದಾರೆ. ಬಟ್ ಅದ್ರಲ್ಲಿ ಏನ್ ಮಾಡ್ತಾರೆ, ಆ ಭಾಗದ ಶರೀರದ ಆ ಭಾಗದಲ್ಲಿರುವಂತಹ ಮಸಲ್ಸ್ ಗಳನ್ನ ಸ್ಟ್ರೆಂಥನ್ ಮಾಡ್ತಾರೆ, ಅಲ್ಲಿ ಮೊಬಿಲಿಟಿ ತರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಎಲ್ಲವೂ ಆಸನಗಳನ್ನ ಅಲ್ಲೇನ್ ಪ್ರಾಕ್ಟೀಸ್ ಮಾಡ್ತಾರಲ್ಲ ಅವೆಲ್ಲವೂ ಆಸನಗಳೇನೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಾಲನ್ನ ಈ ರೀತಿ ಕಾಲನ್ನ ಇಟ್ಟಿದ್ರಂತಂದ್ರೆ, ಸಪೋಸ್ ಕಾಲಿನ ಆಪರೇಷನ್ ಆಗಿದೆ ಅಂತ ತಿಳ್ಕೊಳಿ, ಕಾಲನ್ನ ಮೇಲೆ ಕೆಬ್ಬಿಸ್ತಾರೆ, ದನ್ ಸ್ಲೋಲಿ ಕೆಳಗ್ ಬಿಡ್ತಾರೆ. ಇನ್ನು ಕೆಲವೊಂದ್ಸರಿ ಮೇಲೆ ಕೆಬ್ಬಿಸ್ತಾರೆ, ಹೋಲ್ಡ್ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಪೇಷಂಟ್ ಹೋಲ್ಡ್ ಮಾಡಕ್ ಆಗೋದಿಲ್ಲ, ಅವ್ರು ಕೆಳಗಿರ್ತಾರೆ. ಯಾರು ಥೆರಪಿಸ್ಟ್ ಅದಲ್ಲ ಈ ರೀತಿ ಹೋಲ್ಡ್ ಮಾಡ್ತಾರೆ. ಹೋಲ್ಡ್ ಮಾಡ್ಬಿಟ್ಟು ಕೌಂಟ್ ಕೊಡ್ತಾರೆ, 1 2 3 4 5 6 7 8 9 10. ಫಸ್ಟ್ 5 ಸೆಕೆಂಡ್ ಇಂದ ಸ್ಟಾರ್ಟ್ ಮಾಡ್ತಾರೆ, 5 ಅಂತಾರೆ. ಸ್ಲೋಲಿ ಕೆಳಗಡೆ ಬಿಡ್ತಾರೆ, ಪೇಷಂಟಿಗೆ ಬಿಡಕ್ ಆಗೋದಿಲ್ಲ. ಸೊ ಅವ್ರ ಕೆಳಗೆ ಕೈ ಬಿಡೋದಿಲ್ಲ, ಸೊ ಅವ್ರು ಬಿಡ್ತಾರೆ. ಏನಾಗುತ್ತೆ, ಹೀಗೆ ಹೋಲ್ಡ್ ಮಾಡೋದ್ರಿಂದ ಒಂದು ಬ್ಲಡ್ ಸರ್ಕ್ಯುಲೇಷನ್ ಈ ಕಡೆ ಫ್ಲೋ ಆಗುತ್ತೆ, ಇನ್ನೊಂದು ಎತ್ತೋದ್ರಿಂದ ಏನಾಗುತ್ತೆ, ನಿಮ್ಮ ಮಸಲ್ಸ್ಗಳಿಗೆ ನೀವು ಸ್ವಲ್ಪ ಪ್ರೆಷರ್ ಕೊಡ್ತಾ ಇದ್ರಿ, ಭಾರ ಕೊಡ್ತಾ ಇದ್ರಿ. ಸೊ ಇಲ್ಲಿ ಮಲ್ಕೊಂಡಿರುವಂತಹ ಮಸಲ್ಸ್ಗಳು ಎದ್ದು ಬಿಡುತ್ತೆ, ಸ್ವಲ್ಪ ಎಚ್ಚೆತ್ಕೊಳ್ಳುತ್ತೆ. ಓ ಏನೋ ಆಗ್ತಾ ಇದೆ, ನಡ್ರಿ ನಾನು ಎದ್ದು ಬಿಡ್ಬೇಕು ಅನ್ನೋ ಒಂದು ಆ ರೀತಿ ಬದಲಾವಣೆ ಬರುತ್ತೆ. ಸೊ ದಟ್ ಈಸ್ ಮೊಬಿಲಿಟಿ ಬರುತ್ತೆ. ಓಕೆ, ಒಂದ್ ಮೊಬಿಲಿಟಿ ಬರುತ್ತೆ, ಸ್ಟ್ರೆಂಥನ್ ಆಗುತ್ತೆ ಮಸಲ್ಸ್ಗಳು, ಬಾಡಿಯಲ್ಲಿನ ಮಸಲ್ಸ್ಗಳು ಟೋನ್ ಅಪ್ ಆಗುತ್ತೆ. ಮತ್ತೆ ಡೆಫಿನೆಟ್ಲಿ ಅಲ್ಲಿ ಫ್ಲೆಕ್ಸಿಬಿಲಿಟಿ ಬರುತ್ತೆ. ಯಾಕಂದ್ರೆ ಫ್ಲೆಕ್ಸಿಬಿಲಿಟಿ ಇರೋದಿಲ್ಲ ಅವರಿಗೆ, ಎತ್ತೋದಕ್ಕೆ ಇಳಿಸೋದಕ್ಕೆ ಆಗೋದಿಲ್ಲ. ಸೊ ಪದೇ ಪದೇ ಈ ರೀತಿ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ, ಟೈಮ್ ಡ್ಯೂರೇಷನ್ ಕೂಡ ಅವ್ರೇನ್ ಮಾಡ್ತಾರೆ, ಹೆಚ್ಚು ಕಡಿಮೆ ಮಾಡ್ತಾರೆ. 5 ಸೆಕೆಂಡ್ ಇಂದ 10 ಸೆಕೆಂಡ್, 10 ಸೆಕೆಂಡ್ ಇಂದ 20 ಸೆಕೆಂಡ್ಗೆ ಹೋಯ್ತಾರೆ. ಆಕ್ಚುಲಿ 20 ಸೆಕೆಂಡ್ ಒಯ್ತಾರೆ, 20ರಿಂದ ಮತ್ತೆ ಆ 20 ಸೆಕೆಂಡ್ಗಳು ಕೂಡ 5 ಸರ್ತಿ ಮಾಡ್ಬೇಕು, 10 ಸರ್ತಿ ಮಾಡ್ಬೇಕು, ಈ ರೀತಿ ಕೌಂಟಿಂಗ್ ಕೂಡ ಕೊಡ್ತಾರೆ. ಇದರಿಂದ ಏನಾಗ್ತಾ ಇದೆ, ನಿಮ್ಮ ಮಸಲ್ಸ್ಗಳು ಟೋನ್ ಅಪ್ ಆಗ್ತಾ ಇದೆ, ಮಸಲ್ಸ್ಗಳಲ್ಲಿ ಮತ್ತೆ ಜಾಯಿಂಟ್ಸ್ ಗಳಲ್ಲಿ ಎಲ್ಲವೂ ಮೊಬಿಲಿಟಿ ಬರುತ್ತೆ. ದೆನ್ ಕಂಪ್ಲೀಟ್ ಬಾಡಿ ಗೆಟ್ಸ್ ಸ್ಟ್ರೆಂಥನ್ಡ್. ಜಾಯಿಂಟ್ಸ್ ಅಲ್ಲಿ ಎಲ್ಲ ಅದರಲ್ಲಿನೂ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಮೂವ್ಮೆಂಟ್ ಈಸಿಯಾಗಿ. ಈಗ ಕೈಯಲ್ಲೇನೋ ಈ ಕೈ ಇದಾಗಿದೆ, ವರ್ಕ್ ಮಾಡ್ತಾ ಇಲ್ಲ, ಏನ್ ಮಾಡ್ತಾರೆ, ಸಣ್ಣ ಚಿಕ್ಕ ಬಾಲ್ ಕೊಟ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಸೂಕ್ಷ್ಮ ವ್ಯಾಯಾಮದಲ್ಲಿ ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ, ಅದನ್ನೇ ಅವ್ರೇನ್ ಮಾಡ್ತಾರೆ, ಒಂದು ಇನ್ಸ್ಟ್ರೂಮೆಂಟ್ ತಗೊಂಡ್ಬಿಟ್ಟು ಮಾಡಕ್ ಹಚ್ತಾರೆ ಅಷ್ಟೇ. ಈ ರೀತಿ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಬಿಟ್ಟು ಅದನ್ನ ಪ್ರೆಸ್ ಮಾಡಿ ಮತ್ತೆ ಬಿಡಿ, ಮಾಡಿ ಪ್ರೆಸ್ ಮಾಡಿ, ಹೋಲ್ಡ್ ಮಾಡಿ, 1 2 3 4 5, ನಿಧಾನಕ್ಕೆ ಬಿಡಿ, ಈ ರೀತಿ ಎಲ್ಲ ಆಗತ್ತೆ ಇದರಲ್ಲಿ ಕಲ್ಚರಲ್
ಆಸನಗಳಲ್ಲಿ ಅಂದ್ರೆ ಕಲ್ಚರಲ್ ಅಂದ್ರೆ ಅದನ್ನ ನಿಮ್ಮ ಮಸಲ್ಸ್ ಗಳಿಗೆ ಸ್ಟ್ರೆಂಥನ್ ಮಾಡೋದಕ್ಕೆ ಫಿಸಿಯೋಥೆರಪಿಯಲ್ಲಿ ಈ ರೀತಿ ಬಳಸ್ತಾರೆ. ಸೊ ಏನ್ ಕಲ್ಚರ್ ಆಗ್ತಾ ಇದೆ? ನಿಮ್ಮ ಮಸಲ್ಸ್ ಗಳ ಕಲ್ಚರ್ ಆಗ್ತಾ ಇದೆ, ಅದಕ್ಕೆ ಕಲ್ಚರಲ್ ಸಿಗ್ತಾ ಇದೆ. ಹೇಗೆ? ಸ್ಟ್ರಕ್ಚರಲ್ ಬ್ಯಾಲೆನ್ಸ್ ಸಿಗ್ತಾ ಇದೆ. ಗಾಟ್ ಇಟ್? ಈಗ ಮೆಂಟಲ್ ಬ್ಯಾಲೆನ್ಸ್ ಕೂಡ ಆಗುತ್ತೆ. ಮಾನಸಿಕವಾಗಿ ಡಿಪ್ರೆಸ್ ಆಗ್ತಾರೆ. ಸ್ಟ್ರೆಸ್ ಎನ್ಸೈಟಿ ಮತ್ತು ಡಿಪ್ರೆಷನ್. ಈ ಆಸನಗಳಿಗೆ ಕೆಲವೊಂದು ಆಸನಗಳನ್ನ ಮಾಡಿಸಿ, ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ, ನಿಮ್ಮ ತಲೆಯಲ್ಲಿ ಓಡ್ತಾ ಇರೋಂತಹ ಅನಾವಶ್ಯಕ ಥಾಟ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. So, ಏನೂ ಮಾಡ್ಲಿಲ್ಲ ಅಂದ್ರೂ ಸುಮ್ಮನೆ ಓಂಕಾರ ಚಾಂಟಿಂಗ್ ಮಾಡೋದು. ಸೊ ದಟ್ ಕಲ್ಚರ್ಸ್ ಯುವರ್ ಮೈಂಡ್, isn't it? ಐ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಬಾಡಿ ಕಲ್ಚರ್ ಆಯ್ತು, ಮೈಂಡ್ ಕಲ್ಚರ್ ಆಯ್ತು, ಸ್ಪಿರಿಟ್ ಎಸ್ ಡೆಫಿನೆಟ್ಲಿ ಅಲ್ಲಿ ಅಂತೂ ಬದಲಾವಣೆ ಬಂದೇ ಬರುತ್ತೆ ಸ್ಪಿರಿಚುವಾಲಿಟಿ ಲೆವೆಲ್ ಮೇಲೆ. ಏನಾದ್ರೂ ಡೌಟ್ ಇದೆಯಾ? ಈಗ ಇನ್ನು ಎರಡು ವಿಷಯ ಹೇಳಿದೆ. ಏನು? ಇಂಟ್ರವರ್ಟ್ ಮತ್ತೆ ಎಕ್ಸ್ಟ್ರವರ್ಟ್. ಕೆಲವೊಬ್ರು ಒಳಗಡೆ ಇರ್ತಾರೆ, ಮಾತಾಡೋದಿಲ್ಲ. ಜನರಲ್ ಒಳಗೆ ಮಾತಾಡಕ್ ಆಗೋದಿಲ್ಲ, ಅವರಿಗೆ ಧೈರ್ಯ ಇರೋದಿಲ್ಲ. ಅಂತಾರೆ ಮಂದ್ಯಾಗ ಮಾತಾಡೋದಿಲ್ಲ, ಒಳಗ ಮನ್ಯಾಗ ಕೂತಿರ್ತಾಳು, ಮನ್ಯಾಗ ಒಳಗೆ ಇರ್ತಾಳು, ಯಾರ ಜೋಡಿ ಮಾತಾಡೋದಿಲ್ಲ, ಇಂಥದೆಲ್ಲ ಹೇಳ್ತಾರೆ. ಹೌದೋ ಇಲ್ಲೋ? ಸೊ ದಟ್ ಈಸ್ ಕಾಲ್ಡ್ ಇಂಟ್ರವರ್ಟ್. ಸೊ ಇಂಟ್ರವರ್ಟ್ ಪೀಪಲ್ ನ ಎಕ್ಸ್ಟ್ರವರ್ಟ್ ಮಾಡೋದು ಹೇಗೆ? ಸ್ವಲ್ಪ ಧೈರ್ಯ ಬರೋ ಹಾಗೆ ಮಾಡೋದು ಹೇಗೆ? ಒನ್ ಆಫ್ ದ ಅಲ್ಟಿಮೇಟ್ ಆಸನ ಈಸ್ ವೀರಭದ್ರಾಸನ. ವರ್ಡ್ ಇಟ್ ಸೆಲ್ಫ್ ಈಸ್ ಅ ವೀರ. ಹೌದೋ ಇಲ್ಲೋ? ವರಿಯರ್. ಸೊ ವೀರತೆ ಬರುತ್ತೆ ಆ ಮಗುವಿನಲ್ಲಿ, ಅದು ಎಕ್ಸ್ಟ್ರವರ್ಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡತ್ತೆ. ಹಂಗಂತೇಳಿ ಒಂದ್ಸರಿ ಮಾಡಿದ ತಕ್ಷಣ ಆಗುತ್ತೆ ಅನ್ನೋದು ಮೊದಲು ರಾಂಗ್ ಕಲ್ಪನೆ. ಇದನ್ನ ತೆಗೆದು ಬಿಟ್ರಿ. ಓಕೆ, ಫಾರ್ ಲಾಂಗರ್ ಡ್ಯೂರೇಷನ್. ಅದರಲ್ಲಿ ಕೂಡ 3 ವೇರಿಯೇಷನ್ ಇದೆ. ಬೇಸಿಕಲಿ ಅಂಡ್ ಬೇಸಿಕ್ ಫಸ್ಟ್. ಈಗ ಇತ್ತೀಚೆಗೆ ಅದಕ್ಕೆ ಸ್ವಲ್ಪ ಮಾಡಿಫೈ ಮಾಡ್ತಾರೆ, ಬಟ್ ಒರಿಜಿನಲ್ ಅಂತ ನೋಡಿದಾಗ ಕೇವಲ 3 ವೇರಿಯೇಷನ್ಗಳಿದೆ. ಇದು ನಮಗೆ ನೆನಪಿರ್ಲಿ, ರೈಟ್? ಸೊ ಅದನ್ನ ಡೆಮಾನ್ಸ್ಟ್ರೇಟ್ ಮಾಡುವಾಗ ಮತ್ತೆ ನಿಮ್ಗಳಿಗೆ ಕನ್ಫ್ಯೂಷನ್ ಆಗುತ್ತೆ, ಯಾಕಂದ್ರೆ ನಿಮ್ಮ ಬೇರೆ ಬೇರೆ ಎಲ್ಲ ನೋಡಿರ್ತೀರಿ. ಹಾಗಾಗಿ ಸೊ ಕಲ್ಚರಲ್ ಆಸನದಲ್ಲಿ ಇಲ್ಲೇನಾಗುತ್ತೆ? ಮಗು ಎಕ್ಸ್ಟ್ರಾವರ್ಟ್ ಆಗುತ್ತೆ. ಈಗ ಇಂಟ್ರವರ್ಟ್ ಇರೋದು ಎಕ್ಸ್ಟ್ರಾವರ್ಟ್ ಆಗುತ್ತೆ. ಎಕ್ಸ್ಟ್ರಾವರ್ಟ್ ಇರೋ ಜಾಸ್ತಿ ಓದಾಡುತ್ತೆ, ಪಟ 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 ಸುಮ್ಮನೆ. ಹೌದೋ ಇಲ್ಲೋ? ಅಂಥವ್ರಿಗೆ ಏನ್ ಮಾಡ್ಬೇಕು? ಅಂಥವ್ರಿಗೆ ಜಾಸ್ತಿ ಒದರಾಡ್ತಾ ಇರ್ತಾರೆ, ಅಂಥವ್ರಿಗೆ ರಿಲ್ಯಾಕ್ಸ್ ಮಾಡ್ಬೇಕು, ಮೊದಲು ಒಂದು ಲೆವೆಲ್ಗೆ ತರಬೇಕು. ಸೊ ಅಂಥ ಆಸನಗಳನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು. ಮೆಡಿಟೇಷನ್ ಮಾಡಿಸೋದಾಗ್ಲಿ ಅಥವಾ ಎಲ್ಲ ಆಸನಗಳು ಮಾಡಿದ್ರೆ ಅದು ತಾನಾಗೆ ಬರುತ್ತೆ. ಬಟ್ ಸ್ಪೆಷಲಿ ವೀರಭದ್ರಾಸನಕ್ಕೆ ಅಲ್ಲಿ ಧೈರ್ಯ ಬರುತ್ತೆ. ಉಳಿದೆಲ್ಲ ಆಸನಗಳು ಮಾಡಿದ್ರೆ ಅಂಥವ್ರಿಗೆ ವೀರಭದ್ರಾಸನ ಮಾಡಿಸಬಾರ್ದು. ಓಕೆ, ಮತ್ತಿನ್ನ ಜಾಸ್ತಿ ಆಗ್ತಾರೆ, ದಿನ ಅಗ್ರೆಸಿವ್ ಆಗ್ತಾರೆ. ಸೊ ಅದನ್ನ ಬಿಟ್ಟು ಬೇರೆ ಆಸನಗಳನ್ನ ಮಾಡಿಸ್ಬೇಕು. ಗಾಟ್ ಇಟ್? ಸೊ ಆಟೋಮೆಟಿಕ್ ಆಗಿ ಕಲ್ಚರ್ ಆಗತ್ತೆ ಮೈಂಡ್. ಕಲ್ಚರ್ ಆಗ್ಬಿಟ್ಟು ಅವ್ರಿಗೆ ಅನ್ಸುತ್ತೆ, ನಾ ಯಾರು ಎಷ್ಟು ಓದಿರ್ತಿದ್ದೇನಲ್ಲ, ಸುಮ್ ಅನಾವಶ್ಯಕ ಇಟ್ಟೆಲ್ಲ ಮಾತಾಡ್ತಿದ್ದೇನಲ್ಲ ಅಂತ ತಾನು ಶಾಂತ ಆಗೋದಕ್ಕೆ ಪ್ರಯತ್ನ, ರಿವರ್ಸ್ ಗೇರ್ ಹತ್ಬಿಡುತ್ತೆ, ಶಾಂತ ಆಗ್ತಾ ಹೋಗ್ತಾರೆ. ಈಗ ಬಂದ್ಬಿಟ್ಟು ಈಗೋ ಇರುವಂತವ್ರು, ಕೆಲವೊಬ್ಬರಿಗೆ ಈಗೋ ಜಾಸ್ತಿ ಇರುತ್ತೆ. ಅವ್ರಿಗೆ ಏನ್ ಮಾಡ್ಬೇಕು? ನಾವು ಡೌನ್ ಟು ಅರ್ತ್ ತರಬೇಕು. ಅಂತವ್ರಿಗೆ ಯಾವಾಗ್ಲೂ ಫಾರ್ವರ್ಡ್ ಬೆಂಡ್ ಮಾಡಿಸ್ಬೇಕು. ಓಕೆ, now when you bend forward, automatically the ego comes down. Got it? So this is the magic of yoga. ಅದಕ್ಕೆ ಅನ್ನೋದು ಯೋಗ ಇಸ್ ಅ ಸೈನ್ಸ್. ಸೈನ್ಸ್ ಅಲ್ಲಿ ಏನಾಗುತ್ತೆ ಗೊತ್ತಲ್ಲ? ಸೊ ಯೋಗ ಇಸ್ ಅ ಸೈನ್ಸ್. ಯೋಗ ಇಸ್ ಆರ್ಟ್ ಆಫ್ ಲಿವಿಂಗ್, isn't it? ಸೊ ಬದುಕೋ ಕಲೆ ಬಂದ್ಬಿಡುತ್ತೆ, ಬದಲಾವಣೆ ಆಗುತ್ತೆ ಜೀವನದಲ್ಲಿ, ಶಾರೀರಿಕವಾಗಿ, ಮಾನಸಿಕವಾಗಿ, ಮತ್ತೆ ಅಧ್ಯಾತ್ಮದ ದೃಷ್ಟಿಯಿಂದ ಬದಲಾವಣೆಗಳಾಗುತ್ತೆ, ಸೋಷಿಯಲಿ, ಸಾಮಾಜಿಕವಾಗಿ. ಸೊ ದೀಸ್ ಆರ್ ದ ಡೆವಲಪ್ಮೆಂಟ್ಸ್ ವೇರ್ ಹ್ಯಾಪನ್ಸ್ ಇನ್ ಯೋಗ ಅಂಡ್ ಕಲ್ಚರಲ್ ಆಸನ. ಕ್ಲಿಯರ್ ವಿತ್ ಕಲ್ಚರಲ್ ಆಸನ? ಎನಿ ಡೌಟ್ಸ್ ಇನ್ ದೀಸ್ ಆಸನಾಸ್? ಎಕ್ಸ್ಟ್ರೋವರ್ಟ್ ಇರೋರಿಗೆ ಯಾವ ಆಸನ ಮಾಡಿಸ್ಬೇಕು? ಎಕ್ಸ್ಟ್ರಾವರ್ಟ್ ಇರೋರಿಗೆ ಸಾಧ್ಯ ಆದಷ್ಟು ಭ್ರಮರಿ ಮಾಡಿಸೋದು, ಓಕೆ. ಓಂಕಾರ ಮೆಡಿಟೇಷನ್ ಮಾಡಿಸೋದು. ಅವ್ರಿಗೆ ಒಮ್ಮೆ ಮಾಡಕ್ ಕುಂಡೋದು ಇಲ್ರಿ, ಉಂಡೋದ ಒಂದ್ ದೊಡ್ಡ ಟಾಸ್ಕ್ ಆಗ್ತೈತಿ, ಉಣ್ಸೋದ ಒಂದ್ ದೊಡ್ಡ ಟಾಸ್ಕ್ ಆಗ್ತೈತಿ. ಸೊ ಅಂಥವ್ರಿಗೆ ನಿಧಾನ ಪ್ರತಿಯೊಂದು ಆಸನ ಏನೇ ಮಾಡಿದ್ರು ಸಾಧ್ಯ ಆದಷ್ಟು ಅವರಿಗೆ ಒಂದು ಕಡೆ ಅವ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು, ಕಂಪಲ್ಸರಿಯಾಗಿ ಜಾಸ್ತಿ ಫೋಕಸ್ ಮಾಡ್ಬೇಕು. ಸುಮ್ನೆ ನಿಲ್ಸಿ ವೃಕ್ಷಾಸನದಲ್ಲಿ ನಿಲ್ಲಿಸಿ, ಇಂಟ್ರೆಸ್ಟಿಂಗ್ ಇರುತ್ತೆ ಅವ್ರಿಗೆ, ನಿಂತ್ಕೊಂಡ್ಬಿಡ್ತಾರೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಬರೋದಿಲ್ಲ ಅವರಿಗೆ. ಸೊ ಫೋಕಸ್ ಅಲ್ಲಿ ಬರುತ್ತೆ, ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಬರುತ್ತೆ ಅವರಿಗೆ. ಸೊ ಆತರ ನಿಂತಾಗ ತಾನಾಗೆ ಒನ್ ಪಾಯಿಂಟೆಡ್ ಆಗ್ಬಿಡ್ತಾರೆ. ಎಲ್ಲಿ? ಯಾವುದೋ ಒಂದು ವಿಷಯದ ಮೇಲೆ ಒನ್ ಪಾಯಿಂಟೆಡ್ ಆಗ್ತಾರೆ. ಸೊ ಮಾಡ್ತಾ ಮಾಡ್ತಾ ನಿರಂತರ ದೆನ್ ಎಟ್ ದ ಎಂಡ್ ಯು ನೀಡ್ ಟು ಕಂಪಲ್ಸರಿ ಎಂಡ್ ವಿತ್ ದ ಭ್ರಮರಿ ಆರ್ ದ ಓಂಕಾರ. ಸ್ಪೆಷಲಿ ಫಾರ್ ದಾಟ್ ಪರ್ಟಿಕ್ಯುಲರ್ ಪರ್ಸನ್ ಲಾಂಗರ್ ಡ್ಯೂರೇಷನ್. ಸ್ಟಾರ್ಟಿಂಗ್ ಅಲ್ಲಿ ಮಾಡ್ಲಿಕ್ಕೆಲ್ಲ ಪ್ರಾಮಾಣಿಕತೆಯಿಂದ ಮಾಡ್ಲಿ, ಹೆಂಗಾದ್ರೆ ಮಾಡ್ಲಿ, ಮಾಡಕ್ ಬಿಡ್ಬೇಕು, ಬಟ್ ಮಾಡನ್ಬೇಕು.
ಇಷ್ಟೊತ್ತು ನಾನು ಕಣ್ತೀನಿ ಅನ್ನೋ ತನ ತೆಗಿಯೋ ಹಾಗಿಲ್ಲ. ಅಲ್ಲಿ ಮಧ್ಯ ಮಧ್ಯದ ಕಣ್ ತೆರೆದ್ರು ತೆಗಿಲಿ ಬಿಡ್ರಿ, ನೀವು ನೋಡಿನೂ ನೋಡ್ಲಾರ್ದಂಗ್ ಮಾಡ್ರಿ. ಹೆಂಗೆ, ಅಯ್ಯೋ ಹೌದು ಮಗು ಪ್ರಾಂಪ್ಟ್ ಇದೆ ಅನ್ನೋ ಫೀಲಿಂಗ್ ಆ ಮಗುವಿಗೆ ಕೊಡಿಸ್ರಿ. ಮಾಡುತ್ತಲ್ಲ, ಸುಮ್ಮನೆ ತೆರೆದ ಗೊತ್ತಾಯ್ತು ನಿಮಗೆ, ಅವಾಗ ಏನ್ ಮಾಡ್ಬೇಕು ನೀವು? ಸಪೋಸ್ ರಮೇಶ್, ಈ ರಮೇಶ್ ಎಷ್ಟು ನೋಡಿ, ಈ ಕಡೆ ರಮೇಶ್ ಕೂತಿದ್ದಾನೆ, ಆ ಪದೇ ಪದೇ ಹಿಂಗ್ ಕಣ್ಣಿಸ್ತಾನೆ, ಹಿಂಗ್ ನೋಡ್ತಾನೆ, ಕಣ್ಣಿಸ್ತಾನೆ, ಮತ್ತೆ ಹಿಂಗ್ ನೋಡ್ತಾನೆ. ಅವಾಗ ನೀವೇನ್ ಅನ್ಬೇಕು? ಈ ರಮೇಶ್ ಎಷ್ಟು ಚೆನ್ನಾಗ್ ಮಾಡ್ತಾ ಇದ್ದಾನೆ ನೋಡ್ರಿ, ಅವ್ನ್ ಕಣ್ ಬರೀ ತೆರಿತಾನೆ ಇಲ್ಲ, ಕಣ್ಣು ಇಷ್ಟು ತೆಗಿತಾ ಇಲ್ಲ, ಆ ತರ ಮಾಡ್ತಾ ಇದ್ದಾನೆ, ಈ ತರ ಮಾಡ್ತಾ ಇದ್ದಾನೆ. ಸೊ ಅವನಿಗೆ ನಾಚಿಕೆ ಆಗ್ತೈತಿ. ನಾನು ಬಹುಶಃ ಟೀಚರ್ ನೋಡ್ಲಿಲ್ಲ ನನ್ ಕಣ್ ತೆರೆದಿದ್ದು, ಬೇಡ ತೆರೆಯೋದು ಬೇಡ. ಇವತ್ತು ಒಂದು ದಿವಸನೇ ಆಗ್ಲಿಕ್ಕಿಲ್ಲ, ದಿನದಿನ ಇದೇ ತರಾನೇ ಮಾಡ್ತಾ ಹೋಗಿ ಓಕೆ. ಬದಲಾವಣೆ ತಾನೇ ಬರುತ್ತೆ. ಗಾಟ್ ಇಟ್? ಓಕೆ, ಇವ್ ನೆನಪಿಟ್ಕೊಂಬಿಡಿ. ಓಕೆ, ಪ್ರಶ್ನೆಗಳು ಕೇಳ್ತೀನಿ ನಾನು. ಎಸ್ ಮ್ಯಾಮ್. ಹ್ಮ್. ಈಗ ಪೇಜ್ ನಂಬರ್ 285 ತೆಗಿರಿ. ಟ್ರೈನಿಂಗ್ ಕೊಡೋದಕ್ಕೆ ಎನ್ವಿರಾನ್ಮೆಂಟ್ ಹೇಗಿರ್ಬೇಕು, ಅದಕ್ಕಿಂತ ಮುಂಚಿತವಾಗಿ ಟೀಚಿಂಗ್ ಯೋಗ ಇದನ್ನ ನೀವು ಓದ್ಕೊಡ್ರಿ, ಇದನ್ನ ನಾನು ಹೇಳೋದಿಲ್ಲ. ನಾಳೆ ಪ್ರಶ್ನೆ ನೀವು ಕೇಳ್ಬೇಕಾದ್ರ ಮೇಲೆ. ಓಕೆ, ಈಗ ನಾನು ಎನ್ವಿರಾನ್ಮೆಂಟ್ ಆಫ್ ಟ್ರೈನಿಂಗ್ ಹೇಳ್ತೀನಿ. ಎನ್ವಿರಾನ್ಮೆಂಟ್ ಆಫ್ ಟ್ರೈನಿಂಗ್ ಅಲ್ಲಿ ದ ಅಟ್ಮಾಸ್ಫಿಯರ್ ಆಫ್ ಅ ಕ್ಲಾಸ್ ಶುಡ್ ಬಿ ಕ್ಲೀನ್ ಅಂಡ್ ನೋ ಫಾಲ್ ಸ್ಮೆಲ್ ಶುಡ್ ಬಿ ದೇರ್. ಇದು ನೆನಪಿಟ್ಕೊಳ್ಳಿ. ಎನ್ವಿರಾನ್ಮೆಂಟ್ ಹೇಗಿರಬೇಕು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟ್ ಆಫ್ ಟ್ರೈನಿಂಗ್, page number 285. The atmosphere of class should be clean and no foul smell should be there. ಕರೆಕ್ಟಾ? ಹೌದಲ್ಲ, ಹೊಲ ಸ್ಮೆಲ್ ಇರಬಾರ್ದು. ಈ ಕ್ಲಾಸ್ ನೀಟ್ ಆಗಿರ್ಬೇಕು, ಅಂದಾಗ ಮಾತ್ರ ಚೆನ್ನಾಗಿ ಕಾಣಿಸ್ತೆ. ಇಲ್ಲಾಂದ್ರೆ ಮನಸ್ಸೇ ಬರೋದಿಲ್ಲ, ಮೂಡೇ ಆಗೋದಿಲ್ಲ ಮಾಡೋದಕ್ಕೆ. ಕರೆಕ್ಟಾ? ಇಲ್ಲಾಂದ್ರೆ ಏನಾಗುತ್ತೆ, ಹಾಗೆ ನೀವು ಬಹಳಷ್ಟು ಮೆಡಿಟೇಷನ್ ಕೊಡ್ಬೇಕಾಗುತ್ತೆ, ಅವ್ರ ಮೈಂಡ್ ಅನ್ನ ಒಂದ್ ಕಡೆ ತಂದ್ಬಿಟ್ಟು ಯೋಗಾಭ್ಯಾಸ ಮಾಡೋದಕ್ಕೆ ಆ ಮೂಡ್ ಅನ್ನ, ಆ ಎನ್ವೈರನ್ಮೆಂಟ್ ಅನ್ನ ನೀವು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಸ್ಟ್ರಗಲ್ ಅಲಾಟ್. ಸೊ ಯು ಕೀಪ್ ಯುವರ್ ಎನ್ವಿರಾನ್ಮೆಂಟ್ ಕ್ಲೀನ್ ಅಂಡ್ ವೆರಿ ಬ್ಯೂಟಿಫುಲ್. ಇಟ್ ಶುಡ್ ಲುಕ್ ಬ್ಯೂಟಿಫುಲ್. ಏನು ಬ್ಯೂಟಿಫುಲ್ ಕಾಣಲಿಲ್ಲ ಅಂದ್ರೆ ತುಂಬಾ ನೀಟಾಗಿ ಕಾಣ್ಬೇಕು. ಅಟ್ ಲೀಸ್ಟ್ ಸ್ಮೆಲ್, ಎಸ್, ದರ್ ಶುಡ್ ಬಿ ಅ ಗುಡ್ ಸ್ಮೆಲ್. It is appropriate to take yoga classes in the atmosphere where there is no pollution and the air is fresh and clean. Got it? So this is very simple. For every practitioner, 6x3 place is needed to sit and lie on the floor while doing exercise. ಹೌದಲ್ಲ? ಉದ್ದ 6, ಅಗಲ 3, ಇಷ್ಟು ಸ್ಪೇಸ್ ಅಂತ ಇರಲೇಬೇಕು. ಇಲ್ಲ ಅಂತಂದ್ರೆ ಮಾಡೋದಕ್ಕ ಆಗೋದೇ ಇಲ್ಲ. ಸೊ ಆ ಸ್ಪೇಸ್ ಬಿಟ್ಟು ಮತ್ತೊಂದು ಪಕ್ಕಕ್ಕೆ ನೀವೇನ್ ಮ್ಯಾಟ್ ಹಾಕೋತಿರಲೋ ಅಲ್ಲಿ ಕೂಡ ಅಷ್ಟು ಸ್ಪೇಸ್ ಇರಬೇಕು. ದನ್ ಓನ್ಲಿ ಯೋಗ ಕ್ಯಾನ್ ಬಿ ಡನ್. ಅದರ್ವೈಸ್ ಇಷ್ಟೇ ರೂಮ್ ಇದೆ ಅಂತ ತಿಳ್ಕೊಡ್ರಿ, ಈಗ ಎಷ್ಟು ಸ್ಪೇಸ್ ಇದೆ ನೋಡೋದು ತುಂಬಾ ದೊಡ್ಡ ಹಾಲ್ ಅನ್ಸುತ್ತೆ. ಆದ್ರೆ ಸಪೋಸ್ ನಾನು ಯೋಗದ ಸಲುವಾಗಿ ತಗೊಂಡೆ ಅಂದ್ರೆ ಇಬ್ಬರು ಮಾತ್ರ ಈ ರೀತಿ ಕೂತ್ಕೋಬಹುದು. ಫ್ರಂಟ್ ಅಲ್ಲಿ ನಾನು ಒಬ್ಳೆ ಕೂತ್ಕೋಬಹುದು, ಅದು ಹಿಂಗ ಉದ್ದ ಅಲ್ಲ, ಅಡ್ಡ ಕೂತ್ಕೋಬಹುದು. ಓಕೆ, ಸೊ ದಿಸ್ ಹ್ಯಾಸ್ ಟು ಪ್ಲೇಸ್ ಹ್ಯಾಸ್ ಟು ಬಿ ವೈಡ್. Then only yoga can be performed very easily and comfortably. Mats should be placed in a classroom or the practitioner should bring along with him. ಒಂದು ಕೆಲವೊಂದ್ ಸರ್ತಿ ವಿಶೇಷವಾಗಿ ಥೆರಪಿ ಸೆಂಟರ್ಗಳಲ್ಲಿ ಇರುತ್ತೆ. ಆದ್ರೆ ಯೋಗ ಸೆಂಟರ್ಗಳಲ್ಲಿ ಕೂಡ ನೀವು ಆಗಿಯೇ ಮೇಂಟೈನ್ ಮಾಡ್ತೀರಿ, ನಿಮ್ಮದೇ ಮ್ಯಾಟ್ಗಳನ್ನ ನಿಮ್ಮ ಸ್ಟೂಡೆಂಟ್ಗೆ ಕೊಡ್ತೀರಿ ಅಂದ್ರೆ ನೀವು ಸಫಿಶಿಯಂಟ್ ಮ್ಯಾಟ್ಗಳನ್ನ ಇಟ್ಕೋಬೇಕು. ಇಲ್ಲ ಅಂದ್ರೆ ಪ್ರಾಕ್ಟೀಷನರ್ ಯಾರು ಪ್ರಾಕ್ಟೀಸ್ ಮಾಡ್ತಾರೆ ಅವರಿಗೆ ತರೋದಕ್ಕೆ ಹೇಳಬೇಕು. ಸೊ ದೀಸ್ ಆರ್ ದ 2 conditions. Whichever you feel comfortable, you can implement. Got it? Any doubt here? Now mat should be made up of cotton. ನಾನು ಮೊದಲೇ ಹೇಳ್ದ ಹಾಗೆ, ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಲ್ಲಿ ಹೇಳ್ದ ಹಾಗೆ, ಕಾಟನ್ ಇದು ಹೇಗಿರ್ಬೇಕು? ಮ್ಯಾಟ್ ಕಾಟನ್ ದಾಗಿರ್ಬೇಕು. ಆರ್
ಬ್ಯಾಡ್ ಕಂಡಕ್ಟರ್, ಎಲೆಕ್ಟ್ರಿಕಲ್, ನಾನ್ ಕಂಡಕ್ಟಿವ್ ಮೆಟೀರಿಯಲ್. ಸೊ ಮೆಟೀರಿಯಲ್ ಇದ್ದಿದ್ರು ಈ ಥರದ ಇರಬೇಕು. ಮ್ಯಾಟ್ ಶುಡ್ ಬಿ ಮೇಡ್ ಅಪ್ ಆಫ್ ಕಾಟನ್ ಆರ್ ಆಫ್ ಅ ಬ್ಯಾಡ್ ಕಂಡಕ್ಟರ್, ಎಲೆಕ್ಟ್ರಿಕಲ್, ನಾನ್ ಕಂಡಕ್ಟಿವ್ ಮೆಟೀರಿಯಲ್. ಸೊ ಅದಿದ್ರು ಈ ಥರದ ಮ್ಯಾಟ್ ಇರಬೇಕು. ಅದ್ ನಾನು ನೋಡಿಲ್ಲ, ಸೊ ಹಾಗೆ ನಾನು ಹೇಳೋದಕ್ಕೆ ಆಗೋದಿಲ್ಲ. ಎಲೆಕ್ಟ್ರಿಟಿವ್ ನಾನ್ ಎಲೆಕ್ಟ್ರಿಟಿವ್ ಅದೇನು ಹೇಗಿರುತ್ತೋ ಗೊತ್ತಿಲ್ಲ ನನಗೆ. ಬಹುಶಃ ಕರೆಂಟ್ ಪಾಸ್ ಆಗದೆ ಇರಬಹುದು, ಬೆಡ್ ಥರ ಇರಬಹುದು. ಸೊ ಸಮ್ ಆಫ್ ದ ಆಸ್ ಐ ಹ್ಯಾವ್ ಅಬ್ಸರ್ವ್ಡ್ ಇನ್ ಸಮ್ ಆಫ್ ದ ಯೋಗ ಇನ್ಸ್ಟಿಟ್ಯೂಟ್ಸ್, ಒಂದ್ ಬೆಡ್ ಥರನ ಮ್ಯಾಟ್ ಇರುತ್ತೆ, ಬೆಡ್ಡೇ ಇರುತ್ತೆ, ಅದ್ರ ಮೇಲೆ ಹಾಸ್ಕೊಂಡ್ ಬಿಟ್ಟಿರ್ತಾರೆ. ಬೆಡ್ಡೇ ಇರುತ್ತೆ ಈ ಹಾಸ್ಪಿಟಲ್ಗಳಲ್ಲೆಲ್ಲ ಬೆಡ್ ಇರುತ್ತಲ್ಲ ಇಷ್ಟು ದಿಪ್ಪ, ಇಲ್ಲ ಅಂತಂದ್ರೆ ಕೆಲವೊಂದ್ ಕಡೆ ಜಿಮ್ಗಳಲ್ಲೆಲ್ಲ ಅದ್ರ ಮೇಲೆ ಜಂಪ್ ಮಾಡೋದಕ್ಕೆ ಬೆಡ್ ಇರುತ್ತೆ, ಬಿದ್ರೂ ಕೆಳಗ್ ಪೆಟ್ಟು ಹತ್ಬಾರ್ದು. ಅಂಥದ್ದೇನಾದ್ರೂ ನೀವು ವ್ಯವಸ್ಥೆ ಮಾಡೋದಕ್ಕೆ ಸಾಧ್ಯ ಇದ್ರೆ, ಕಂಪಲ್ಸರಿ ಅಲ್ಲ, ಸಾಧ್ಯ ಇದ್ರೆ ಮಾಡಿ. ಇಲ್ಲ ಅಂದ್ರೆ ಕಾಟನ್ ಮ್ಯಾಟ್ ಈಸ್ ದ ಬೆಸ್ಟ್, ಬೆಟರ್. ಅದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, ಇದು ನೆನಪಿಟ್ಕೊಂಡ್ಬಿಡಿ. ಓಕೆ. In the environment, there are several key points. For example, heat, social harmony classifications on the basis of intelligence and financial sources. If all are alike, it is most appropriate for conducting the class. ಹೌದು, ಇದು ಒಂದು ಕೀ ಪಾಯಿಂಟ್ಸ್ಗಳನ್ನು ನೆನಪಿಟ್ಕೊಬೇಕು. ಸೇಮ್ ಫೈನಾನ್ಷಿಯಲ್ ಕಂಡೀಷನ್ ಆದ್ರೆ ಓಕೆ, ಸ್ವಲ್ಪ ಕೆಲವೊಬ್ಬರು ರಿಚ್ ಕೆಲವೊಬ್ಬರು ಫೇವರ್ ಇದ್ರೆ ಸೊ ಬೈಫರ್ಕೇಟ್ ಮಾಡಿ, ಬೆಟರ್. ಸೊ ಡಿಸ್ಕಂಫರ್ಟ್ ಫೀಲ್ ಮಾಡಬಾರ್ದು ಇನ್ನೊಬ್ರು. ಸೊ ಗ್ರೂಪ್, ಎರಡು ಗ್ರೂಪ್ ಅನ್ನ ಮಾಡ್ಕೊಳ್ಳಿ, ಓನ್ಲಿ ಟು ಮೇಕ್ ದಮ್ ಫೀಲ್ ಕಂಫರ್ಟೇಬಲ್. ಇನ್ನು ಕೆಲವೊಬ್ರು ಇರ್ತಾರೆ, ಈಗ ತೋರಿಸ್ತಾರೆ ನಾನು ರಿಚ್, ಇವ್ರ ಜೊತೆ ನಾನೇನ್ ಮಾಡ್ಬೇಕು, ಈ ತರದ್ದು ಕೂಡ ಇರುತ್ತೆ. ಓಕೆ. ಸೊ ಇದು ಸ್ವಲ್ಪ ಬಿ ಕೇರ್ಫುಲ್. ಅಂಡ್ ಯೋಗ ಟೀಚಿಂಗ್ ಸ್ಟೆಪ್ಗಳು ಏನ್ ಬೇಕು, ದೇರ್ ಆರ್ ಸರ್ಟೇನ್ ಸ್ಟೆಪ್ಸ್. ಬರ್ಕೋಬೇಡಿ, ಇದು ಪುಸ್ತಕದಲ್ಲಿನೇ ಇದೆ, ಇದು ಓದ್ಕೋಬೇಕು ನೀವು. ಇದು ನೆನಪಿಟ್ಕೊಂಬಿಡಿ, ಎಲ್ಲಿ ಟೀಚಿಂಗ್ ಮೆಥಡಾಲಜಿ ಇದೆಯಲ್ಲ, ಎಲ್ಲಿ ಪುಸ್ತಕದಲ್ಲಿದೆ ಅದು ಬರ್ಕೋಬೇಡಿ. 284 ಪೇಜ್ ನಂಬರ್ ಅಲ್ಲಿ ನೋಟ್ ಮಾಡ್ಕೊಂಡು ಬಿಟ್ಟುಬಿಡಿ. ಗಾಟ್ ಇಟ್? ಸೊ ಯಾವಾಗ ಓದ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ. ನಾವು ಯೋಗ ಟೀಚಿಂಗ್ ಸ್ಟೆಪ್ಸ್ ಏನಿದೆ, ದ ಹೋಲ್ ಯೋಗ ಟೀಚಿಂಗ್ ಪ್ರಾಸೆಸ್ ಸೆಂಟರ್ಸ್ around the most important principles, and that is to feel natural and calm. So the following are some tips for teaching the yoga. They will help you feel calm and ready in both favorable and unfavorable condition. So ಕೆಲವೊಂದ್ಸರಿ condition favorable ಆಗಿರ್ಬೋದು, unfavorable ಆಗಿರ್ಬೋದು, whichever the condition is. So these points will help you. Now what are those points? Be prepared first. ಹೌದು, ಪ್ರಿಪೇರ್ ಆಗಿನೇ ಬರಬೇಕು. ವೆದರ್ ಮೆಂಟಲಿ ಆರ್ ಆನ್ ದ ರಿಟರ್ನ್ ಫಾರ್ಮ್ ಆರ್ ವಾಟ್ ಎವರ್. ನಿಮ್ಗೆ ನೆನ್ಪಿಡೋದಕ್ಕಾಗತ್ತೆ, ಯಾವುದೋ ಎಲ್ಲೋ ಪುಸ್ತಕದಲ್ಲಿನೂ ಇದೆ ಅಂದ್ರೆ ಬೇಗ ತೆಗೆದುಬಿಟ್ಟು ಪಿಕಪ್ ಹಿಡಿಯೋದಕ್ಕೆ ಬರುತ್ತೆ ನಿಮ್ಗೆ ಅಂದ್ರೆ, ಎಸ್ ಡೆಫಿನೆಟ್ಲಿ ಯು ಕ್ಯಾನ್ ಡೂ. ಅದರ್ವೈಸ್ ಇಫ್ ಯು ಆರ್ ಕಂಪ್ಲೀಟ್ಲಿ ಅ ಬಿಗಿನರ್, ಯು ನೀಡ್ ಟು ಮೇಕ್ ನೋಟ್ಸ್ ಆನ್ ದಾಟ್. ठीक है. ಸೊ ಆ ರೀತಿ ಪ್ರಿಪೇರ್ಡ್ ಆಗಿ. ಸೊ ಹೇಗೆ ಇಲ್ಲಿ ಪ್ರಿಪರೇಷನ್ ಹೇಳ್ತಾರೆ, ಬಿ ಥರೋಲಿ ಪ್ರಿಪೇರ್ಡ್ ಆಸ್ ರಿಗಾರ್ಡ್ ದ ಪ್ರಾಕ್ಟಿಸ್ ಆಸ್ ಆಲ್ಸೋ ದ ಥಿಯರಾಟಿಕಲ್ ಸಬ್ಜೆಕ್ಟ್ ವಿಚ್ ಯು ಪ್ರಪೋಸ್ ಟು ಟೀಚ್. So it is a good practice to prepare yourself adequately irrespective of the level of practitioners you are teaching. ಎಂಥವ್ರು ಬೇಕಾದರೂ ಇರಲಿ, ಅವ್ರ ಲೆವೆಲ್ ಏನೇ ಆದರೂ ಇರಲಿ. ಓಕೆ. ಬಟ್ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್, ತರೋ ಆಗಿ ಪ್ರಿಪೇರ್ಡ್ ಆಗ್ಬೇಕು. ಸೊ ಕೆಲವೊಂದ್ಸರ್ತಿ ಪ್ರಾಕ್ಟಿಕಲ್ ಮಾಡುವಾಗ ಥಿಯರಿ ಕೂಡ ಮಾತಾಡ್ಬೇಕಾಗತ್ತೆ. ಇನ್ ನಾವು ಇಷ್ಟು ಮಾತಾಡ್ತೀವಿ, ಇಷ್ಟು ಮಾತಾಡಕ್ಕಾಗ್ಲಿಲ್ಲ, ಅವಶ್ಯಕತೆ ಬೀಳಕ್ಕಿಲ್ಲ. ಈಗ ನಾ ಟೀಚಿಂಗ್ ಮೆಥಡಾಲಜಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಟೀಚಿಂಗ್ ಮೆಥಡಾಲಜಿ ಹೇಳೋ ಅವಶ್ಯಕತೆ ಇಲ್ಲ, ಇದು ನಿಮಗಾಗಿರುವಂತದ್ದು. ಅರ್ಥ ಆಯ್ತಾ? ಆದ್ರೆ ಅವ್ರಿಗೆ ಏನ್ ಬೇಕಾಗಿರೋದು, ಯಾವುದೋ ಒಂದು ಆಸನ ಮಾಡಿದಾಗ ಅದರಿಂದ ಆಗುವಂತ ಬೆನಿಫಿಟ್ ಇದೆಲ್ಲ, ದಟ್ ಈಸ್ ಥಿಯರಿ ಲೆವೆಲ್. ಟೀಕೆ. ಸೊ ಅದು ಅವಶ್ಯಕತೆ ಬೀಳುತ್ತೆ ಅನ್ನೋದಾದ್ರೆ, ಅಥವಾ ಅದು ಕೂಡ ಕೆಲವೊಂದು ಬಹಳಷ್ಟು ಕಡೆ ಅದೆಲ್ಲ ಹೇಳೋದೇ ಇಲ್ಲ. ವಿಶೇಷವಾಗಿ ನಾನು ಅಬ್ಸರ್ವ್ ಮಾಡಿದಾಗ ವಿಶೇಷವಾಗಿ ಅದು ಹೇಳೋದಿಲ್ಲ. ಹೌ ಡಿಫ್ರೆಂಟ್ಲಿ ಯು ಕ್ಯಾನ್ ಬಿ, ದಟ್ ಈಸ್ ಡಿಪೆಂಡಿಂಗ್ ಆನ್ ಯು. ಸೊ ಕೆಲವೊಬ್ರು ಸುಮ್ನೆ ಟೈಮ್ ಪಾಸಿಗೆ ಬರ್ತಾರೆ, ಇನ್ನು ಕೆಲವೊಬ್ರು ಲಿಟ್ರಲಿ ಒಂದೇನೋ ಸಮಸ್ಯೆ ತಗೊಂಡ್ಬಿಡುತ್ತೆ, ಅದರಿಂದ ಹೊರಗಡೆ ಬರೋದಕ್ಕೆ ಬರ್ತಾರೆ. ಸೊ ನೀವೇನ್ ಮಾಡ್ಬೇಕು, ಒಂದು ಥಿಯೋರಿನೂ ಕೊಡ್ಬೇಕು, ಅದರ ಬದಲಾಗಿ ಡೋಂಟ್ಸ್ ಅಂತೂ ಕೊಟ್ಟೆ ಕೊಡ್ತೀರಿ, ಡೂಸ್ ಡೋನ್ಸ್ ಅಂತೂ ಕೊಟ್ಟೆ ಕೊಡ್ತೀರಿ. ಆದ್ರೆ ಇದ್ರಲ್ಲಿಂದ ಆಗುವಂತಹ ಬೆನಿಫಿಟ್ ಆಗ್ಲಿ, ಮತ್ತೆ ಅದಕ್ಕೆ ರಿಲೇಟೆಡ್ ಒಂದಿಟ ಜನರಲ್ ಎನ್ಕರೇಜ್ ಮಾಡುವಂತಹ ಎಕ್ಸಾಂಪಲ್ಸ್ ಗಳಾಗ್ಲಿ, ಅದನ್ನ ಕೊಡೋದಿಲ್ಲ. ಸೊ ನೀವು ನಿಮ್ಮ ಸ್ಟೂಡೆಂಟ್ಗೆ ಯಾವಾಗ ಎನ್ಕರೇಜ್ ಮಾಡಬೇಕು ಆಗಿದೆ ಅಂತಂದ್ರೆ, ಡೆಫಿನೆಟ್ಲಿ ಯು ನೀಡ್ ಟು ಗಿವ್ ದಟ್ ಕೈಂಡ್ ಆಫ್ ಅ ಥಿಯೋರಿ ಅಂಡ್ ಯು ಹ್ಯಾವ್ ಟು ಬಿ ಪ್ರಿಪೇರ್ಡ್ ಫಾರ್ ದಟ್ ಬಿಫೋರ್. ಗಾಟ್ ಇಟ್?
ಹಾ. ಸೊ ಸೆಕೆಂಡ್ ಪಾಯಿಂಟ್, ಸ್ಟಾರ್ಟ್ ವಿತ್ ಇನಫ್ ಟೈಮ್ ವೈಲ್ ಗೋಯಿಂಗ್ ಫಾರ್ ದ ಕ್ಲಾಸ್. ಸ್ಟಾರ್ಟ್ ವಿತ್ ಇನಫ್ ಟೈಮ್ ವೈಲ್ ಗೋಯಿಂಗ್ ಫಾರ್ ದ ಕ್ಲಾಸ್. ನಾವೇನು, ದೇರ್ ಈಸ್ ನಥಿಂಗ್ ವರ್ಸ್ ದ್ಯಾನ್ ಗೆಟ್ಟಿಂಗ್ ಕಾಟ್ ಇನ್ ಅ ಟ್ರಾಫಿಕ್ ಆರ್ ಮಿಸ್ಸಿಂಗ್ ಯುವರ್ ಬಸ್ ಅಂಡ್ ಅರೈವಿಂಗ್ ಔಟ್ ಆಫ್ breathe and panicked. So or in worst case getting late. If it is possible, do not keep anything pre-planned in the hours leading up to your start time, so you are definitely not rushing from one scenario to the next. Arrive well ahead of time. So time management, this is ultimately a time management. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಬೇಕು. ಒಂದ್ 10-15 ನಿಮಿಷ ಮುಂಚಿತವಾಗಿದ್ರೆ ಕೆಟ್ಟ ಏನೂ ಆಗೋದಿಲ್ಲ ರೀ. ಸಪೋಸ್ ಎಲ್ಲೋ ನೀವು ಯೋಗ ಮಾಡುವಂತಹ ಎನ್ವಿರಾನ್ಮೆಂಟ್ ಅಲ್ಲಿ ಎಲ್ಲೋ ಏನೋ ಗಡಬಡಿ ಆಗಿದ್ರು ಅದು ರಿಕವರ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ, ಕ್ಲೀನ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಒಂದ್ 10-15 ನಿಮಿಷ ಮುಂಚಿತ ಬಂದ್ರೆ ಏನು ಕೆಟ್ಟಾಗೋದಿಲ್ಲ. ಸೊ ಇದನ್ನ ಪ್ರಿಪೇರ್ ಆಗಿರ್ರಿ. ಸಪೋಸ್ ನಾನು ಬಸ್ ಹಿಡ್ಕೊಂಡ್ ಬರ್ತಾ ಇದ್ದೀನಿ, ಭಾಳ ಲೇಟ್ ಆಗಿದೆ, ಅಥವಾ ಟ್ರಾಫಿಕ್ ಅಲ್ಲಿ ಗಾಡಿ ಮೇಲೆ ಬರುವಾಗ ಎಲ್ಲೋ ಟ್ರಾಫಿಕ್ ಬಂತು, ಸಿಕ್ಕಾಕೊಂಡೆ, ನಾನು ಅಲ್ಲಿ ಹೋಗ್ಬೇಕು, ಪಾಪ ಸ್ಟೂಡೆಂಟ್ ವೇಟ್ ಮಾಡ್ತಾರೆ ಅನ್ನೋ ಹರಿಬರಿ ಒಂದಿರುತ್ತೆ. ಬೇಗ 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 ಬಂದಿರಿ, ಗಡ್ಬಡಿ 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 ಬಂದಿರಿ, ರಶ್ ಮಾಡಿದಿರಿ, ಎಲ್ಲರೂ ಕೂತ್ಕೊಳ್ಳಿ ಸ್ಟಾರ್ಟ್ ಮಾಡೋಣ ಕೂತ್ಕೊಳ್ಳಿ. ದಿಸ್ ಇಸ್ ನಾಟ್ ದ ವೇ ಯು ಸ್ಟಾರ್ಟ್ ದ ಸೆಷನ್. ಎಸ್, ಸೊ ಬಿ ಪ್ರಯರ್ ಟು ದ ಸೆಷನ್. ಇನ್ನು ಒಂದ್ ಏನ್ ಮಾಡ್ಬೋದು, ಯು ಕ್ಯಾನ್ ಕೀಪ್ ಒನ್ ಸಪೋರ್ಟಿಂಗ್ ಹ್ಯಾಂಡ್ ಇನ್ ದ ಸ್ಟೂಡೆಂಟ್ ಓನ್ಲಿ. ಒಬ್ಬರನ್ನ ಒಂದಿಷ್ಟ ಪರ್ಫೆಕ್ಟ್ ಮಾಡ್ಬಿಡಿ. ಸಪೋಸ್ ಅವ್ರಿಗೆ ಒಂದ್ ಮಾತು ಹೇಳ್ಬೇಕು, ನಾನು ಇಲ್ಲ ಅಂತಂದ್ರೆ ನೀವು ಹ್ಯಾಂಡಲ್ ಮಾಡ್ಬೇಕು. ಯು ನೀಡ್ ಟು ಕಮ್ಯುನಿಕೇಟ್ ಆಲ್ ದೋಸ್ ಥಿಂಗ್ಸ್. ಅದು ಎರಡನೇ ಆಪ್ಷನ್. ಆ ತರ ಕೂಡ ನೀವು ಮಾಡ್ಕೋಬಹುದು. ಕಟ್ ಇಟ್. ಸೊ ನಾವು ಇಂಟ್ರೊಡಕ್ಷನ್ ಆಯ್ತು, ಎಂಟ್ರಿ ಆಗ್ತಾ ಇದೆ. ಇಂಟ್ರೊಡಕ್ಷನ್, ಇಟ್ ಈಸ್ ನೈಸ್ ಪ್ರಾಕ್ಟೀಸ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆಸ್ ವೆಲ್ ಆಸ್ ಟೇಕ್ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ದ ಸ್ಟೂಡೆಂಟ್ಸ್, ಎಸ್ಪೆಷಲಿ ಇನ್ ದ ಫಸ್ಟ್ ಸೆಷನ್. ಸ್ಪೆಷಲಿ ಇನ್ ದ ಫಸ್ಟ್ ಸೆಷನ್. ಹಾ, ಬಟ್ ಯೂಶಲಿ ಇದೇನಿದೆ ಬರ್ತಾರೆ. ಓಕೆ, ಯೂಶಲಿ ನಾವು ಫಸ್ಟ್ ಸೆಷನ್ ಅಲ್ಲಿ ನಾವು ಮಾಡಿದೀವಲ್ಲ ಇಂಟ್ರೊಡಕ್ಷನ್, ನಂದು ಕೊಟ್ಟಿದ್ದೀನಿ, ನಿಂದು ಕೊಟ್ಟಿದ್ದೀನಿ. ಆದ್ರೆ ಅದು ಡೈಲಿ ಆಗ್ಲಿಕ್ಕಿಲ್ಲ. ಫಸ್ಟ್ ಸೆಷನ್ ಅಲ್ಲಿ ಮಾತ್ರ ಆಗುತ್ತೆ. ಆದರೆ ಒಂದು ಸಿಗ್ನೇಚರ್ ಸ್ಟೈಲ್ ಇರುತ್ತೆ. ನಂದು ಅಬ್ಸರ್ವ್ ಮಾಡಿರ್ಬೇಕು, ಇಫ್ ಯು ಹ್ಯಾವ್ ಅಬ್ಸರ್ವ್ ನಾನು ಹೇಗೆ ಮಾಡ್ತೀನಿ ಅಂತ ಅನ್ನೋದು. ಸೊ ಫಸ್ಟ್ ಬಂದ ತಕ್ಷಣ ವೆಲ್ಕಮ್ ಯು ಟು ಆಲ್. ಅದು ಇತ್ತೀಚೆಗೆ ನೀವು ಟೈಮಿಗೆ ಬರ್ತಾ ಇಲ್ಲ, ನಾನು ಮರ್ತು ಬಿಡ್ತಾ ಇದ್ದೀನಿ, ಅಥವಾ ನನಗೂ ಅಷ್ಟು ಇದಾಗ್ತಾ ಇಲ್ಲ. ಓಕೆ, ಬಟ್ ಯೂಶಲಿ ಐ ಡೂ ದ್ಯಾಟ್. ಏನು, ವೆಲ್ಕಮ್ ಯು ಟು ದಿಸ್ ಡೆವಲಪ್ ಸರ್ಟಿಫಿಕೇಶನ್ ಕೋರ್ಸ್. This is Mahananda, your yoga teacher trainer, welcomes you to the dual certification course which is organized by Swami Vivekananda Yoga Research and Holistic Health Trust, Bangalore. So this is the opening session. ಒಂದು ಸೆಷನ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಇಂಟ್ರೊಡಕ್ಷನ್. ಹಂಗಂತೇಳಿ ನಿಮ್ಗೆ ನನ್ನ ಹೆಸರು ಗೊತ್ತಿಲ್ಲ ಅಂತಲ್ಲ, ದಿಸ್ ಇಸ್ ಮೈ ಸಿಗ್ನೇಚರ್. ಗಾಟ್ ಮೈ ಪಾಯಿಂಟ್? ಇದು ನನ್ನ ಸಿಗ್ನೇಚರ್. ನಾನು ಈ ರೀತಿ ಎಂಡ್ ಮಾಡುವಾಗ ಕೂಡ ಅದೇ ಥರನೇ ಎಂಡ್ ಮಾಡೋದು. ಕರೆಕ್ಟಾ? ದಿಸ್ ಇಸ್ ಮಹಾನಂದ, ಯುವರ್ ಯೋಗ ಟೀಚರ್ ಟ್ರೈನರ್, ಸೈನಿಂಗ್ ಆಫ್ ಫಾರ್ ಟುಡೇ. ಅಂದ್ರೆ ಇವತ್ತಿಗೆ ನಾವು ಎಂಡ್ ಮಾಡ್ತಾ ಇದ್ದೀವಿ, ಮತ್ತೆ ನಾಳೆ ಭೇಟಿ ಆಗೋಣ. ಸೊ ಯು ಕ್ಯಾನ್ ಆಲ್ಸೋ ಹ್ಯಾವ್ ದಟ್ ಕೈಂಡ್ ಆಫ್ ಅ ಸಿಗ್ನೇಚರ್ ಸ್ಟೈಲ್ ಬೈ ಇಂಟ್ರೊಡ್ಯೂಸಿಂಗ್ ಎವ್ರಿ ಡೇ. ಅದು ಎವ್ರಿ ಡೇ ಮಾಡೋದಕ್ಕೆ. ಆದ್ರೆ ಫಸ್ಟ್ ಸೆಷನ್ ಆಗಿದ್ರೆ, ಮೊದಲನೇದಾಗಿ ಎಲ್ಲರೂ ಹೊಸರು ಇದ್ದಾರೆ ಅಂದ್ರೆ, ಎಸ್ ಡೆಫಿನೆಟ್ಲಿ ಯು ಹ್ಯಾವ್ ಟು ಡೂ ಇಟ್ ವಿತ್ ದ ಇಂಟ್ರೊಡಕ್ಷನ್. ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂಡ್ ಎವ್ರಿ ಒನ್ಸ್ ಇಂಟ್ರೊಡಕ್ಷನ್. ಗಾಟ್ ಇಟ್? ಹಾ, ನಾವು ಸ್ಟಾರ್ಟ್ ಕ್ಲಾಸ್ ವಿತ್ ಸೈಲೆನ್ಸ್ ಆರ್ ಮೆಡಿಟೇಷನ್ ನಾವು ಮಾಡ್ತೀವಲ್ಲ. So that has to be done. It is preferable to start each session class with the silence and meditative practice. This creates the necessary atmosphere for yoga teaching and learning. This is as much necessary for you as it is for the student. ನಿಮಗೂ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನೀವು ಪಾಪ ಏನ್ ಟೆನ್ಷನ್ ಅಲ್ಲಿ ಬಂದಿರ್ತಾರೋ ಅವ್ರಿಗೆ ಗೊತ್ತು. ಹೌದೋ ಇಲ್ಲೋ? ಮನೇಲಿ ಕೆಲಸದಕ್ಕೆ ಬಂದಿಲ್ಲ ಅಂತ ಹೇಳಿ ಒಂದಿಟ್ಟು ಟೆನ್ಷನ್ ಮಾಡ್ಕೊಂಡು ಇದ್ಬೋದು. ರಿಲ್ಯಾಕ್ಸ್ ಆಗ್ಬೇಕಲ್ಲ, ನೀವು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಕಲಿಸ್ಕೊಡ್ಬೇಕು ಅಂತಂದ್ರೆ ಮೊದಲು ನೀವು ರಿಲ್ಯಾಕ್ಸ್ ಆಗಿರ್ಬೇಕು. ಸೊ ದಿಸ್ ಇಸ್ ಫಾರ್ ಯುವರ್ ರಿಲ್ಯಾಕ್ಸೇಷನ್ ಆಸ್ ವೆಲ್ ಆಸ್ ಫಾರ್ ದ ಸ್ಟೂಡೆಂಟ್ಸ್ ರಿಲ್ಯಾಕ್ಸೇಷನ್. ಪಾಪ ಅವ್ರು ಏನ್ ಟೆನ್ಷನ್ ಅಲ್ಲಿ ಬಂದಿರ್ತಾರೋ, ಎಲ್ಲೋ ಯಾರ ಜೊತೆ ಜಗಳಾಡ್ ಬಂದಿರ್ತಾರೆ, ಏನೋ ಆಗಿರುತ್ತೆ. ಬರ್ತಾ ಬರ್ತಾನೆ ಯಾರೋ ಗಾಡಿ ಗುದ್ದಿರ್ತಾರೆ, ಅವ್ರ ಜೊತೆ ಕಿರಿಕಿರಿ ಮಾಡ್ಕೊಂಡು ಬಂದಿರ್ತಾರೆ, ಪಾಪ ಫುಲ್ ಮೆಂಟಲಿ ಡಿಸ್ಟರ್ಬ್ ಆಗಿರ್ತಾರೆ. ಸೊ ಆ ಡಿಸ್ಟರ್ಬೆನ್ಸ್ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ ಯು ಹ್ಯಾವ್ ಟು ಸ್ಟಾರ್ಟ್ ಯುವರ್ ಸೆಷನ್ ವಿತ್ ದಿಸ್ ಆಸ್ ವಿ ಡೂ. ಹೌದೋ ಇಲ್ಲೋ? ನಾವು ಮಾಡ್ತೀವಲ್ಲ. ಅದಕ್ಕೆ ಹೇಳ್ತಾ ಇರೋದು, ಇವತ್ತು ಮನುಷ್ಯರು ಮಾಡಿದ್ರು, ಅದನ್ನ ಇನ್ನೂ ರಿದಮಿಕ್ ಆಗಿರ್ಲಿ ಸರ್, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿದಮಿಕ್ ಆಗಿರ್ಲಿ. ನಿಮ್ಮ ಮಾತು, ನಿಮ್ಮ ರಿದಮ್ ಅಲ್ಲಿನೇ ಅವ್ರಿಗೆ ರಿಲ್ಯಾಕ್ಸೇಷನ್ ಆಗ್ಬೇಕು. ಪ್ಲೀಸ್ ಸಿಟ್ ಕಂಫರ್ಟೇಬಲಿ ಅಂದ ತಕ್ಷಣನೇ ರಿಲ್ಯಾಕ್ಸ್ ಆಗ್ಬೇಕು. ಅಷ್ಟು ಎಫೆಕ್ಟಿವ್ ಆಗಿ, ಅದು ಅಷ್ಟು ರಿದಮ್ ಆಗಿರ್ಬೇಕು ಅನ್ನೋದು ನನ್ನ ಉದ್ದೇಶ. ಓಕೆ, ಅರ್ಥ ಆಯ್ತಲ್ಲ? ಸೊ ಬಿ ಪ್ಲೆಸೆಂಟ್. ಇಟ್ ಈಸ್ ಆಲ್ವೇಸ್ ಗುಡ್
ಡೌಟ್ಸ್ ಬರ್ತಾ ಇದ್ರೆ ಪಾಯಿಂಟ್ಸ್ ನೋಟ್ ಮಾಡ್ಕೊಂತ ಹೋಗಿ. ಇಟ್ ಈಸ್ ಆಲ್ವೇಸ್ ಗುಡ್ ಟು ಮೇಂಟೈನ್ ಪ್ಲೆಸೆಂಟ್ನೆಸ್ ಇನ್ ಯುವರ್ demeanor and speech. This inspires and comforts the student. ಹೌದು, ನೀವು ಮಾತಾಡೋದ್ರಲ್ಲಿ ಸ್ವಲ್ಪ ಇನ್ಸ್ಪಿರೇಷನ್ ಇರ್ಬೇಕು. ಹೆಂಗಿರ್ಬೇಕು ಅಂದ್ರೆ, ಈಗ ಇವತ್ತು ಸಿಂಧು ಮ್ಯಾಮ್ ಇವತ್ತು ಕ್ಲಾಸಿಗೆ ಬಂದರೆ ಸ್ಟೂಡೆಂಟ್ ಹೆಂಗ್ ಹೆಂಗ್ ನಿಮಗ್ ರೆಕಗ್ನೈಸ್ ಮಾಡ್ಬೇಕು ಅಂದ್ರೆ, ದಿಸ್ ಇಸ್ ನಾಟ್ ಸಿಂಧು ಮ್ಯಾಮ್, ದಿಸ್ ಇಸ್ ನಾಟ್ ಯೋಗ ಟೀಚರ್ ಸಿಂಧು ಮ್ಯಾಮ್ ಟುಡೇ, ಸಮಥಿಂಗ್ ಮೈಟ್ ಹ್ಯಾವ್ ಹ್ಯಾಪನ್. ಸೊ ಆ ರೀತಿ ನಿಮಗೆ ರೆಕಗ್ನೈಸ್ ಮಾಡ್ಬೇಕು. ಸೊ ಅಂದ್ರೆ ನಿಮ್ಮ ಮಾತಿನ ಮೇಲೆ ಗೊತ್ತಾಗಬೇಕು ನೀವು ಹೆಂಗಿದ್ರಿ ಇವತ್ತು ಹೆಂಗಿದ್ರಿ ಅನ್ನೋದನ್ನ. ಸೊ ಪ್ರತಿ ಸರ್ತಿ ನೀವು ಆಕ್ಟಿವ್ ಆಗಿರ್ತೀರಿ. ಇವತ್ತು ನೋಡಲ್ಲ, ಇದು ಗೊತ್ತಾಗ್ಬಿಡುತ್ತೆ ಅವರಿಗೆ ನೀವು ಅಷ್ಟಿದ್ ಆ ತರ ಎಫೆಕ್ಟಿವ್ ಆಗಿದೆ, ಗೊತ್ತಾಗ್ಬಿಡುತ್ತೆ. ದಿಸ್ ಇಸ್ ಲಿಟರಲಿ ಹ್ಯಾಪನ್ ಎಸ್ಟರ್ಡೇ ವಿತ್ ಮೀ. ಒನ್ ಆಫ್ ಮೈ ಸ್ಟೂಡೆಂಟ್ ಐ ಕಾಲ್ಡ್ and talked, and at the end I said, okay ma'am. She said, ma'am, I think today is not Mahananda madam. ಇದು ಮಾನಂದ ಮೇಡಮ್ ಇಲ್ಲ ಮಾತಾಡ್ತಾ ಇರೋದು ಹಿಂಗೆ ಅಂದ್ಬಿಟ್ಟು. ಸೊ ದಟ್ ಕೈಂಡ್ ಆಫ್ ಆಲ್ವೇಸ್ ಯು ಆರ್ ಸಪೋಸ್ ಟು ಗಿವ್ ಪ್ಲೆಸೆಂಟ್ನೆಸ್, ಅಂಡ್ ಟುಡೇ ಸಮಥಿಂಗ್ ಮೈ ಹ್ಯಾಡ್ ಹ್ಯಾಪನ್, ನಿಮ್ಮ ಮಾತನಲ್ಲಿ ಗೊತ್ತಾಗ್ಬಿಡುತ್ತೆ. ಸೊ ಹಾಗಾಗಿ ಬಿ ಪ್ಲೆಸೆಂಟ್. ಓಕೆ, ಆಲ್ ದ ಟೈಮ್ ಟ್ರೈ ಟು ಬಿ ಪ್ಲೆಸೆಂಟ್ ಸೊ ದಟ್ ಯು ಫೀಲ್ ಕಂಫರ್ಟೇಬಲ್ ಅಂಡ್ ಮೇಕ್ ಅದರ್ಸ್ ಫೀಲ್ ಪ್ಲೆಷರ್. ಸೊ ಎಂಜಾಯ್ ಮಾಡ್ಬೇಕು ಅವ್ರು ನಿಮ್ ಕ್ಲಾಸ್ನ. ಲಾ ಆಫ್ ಮಿಸ್ಟೇಕ್ಸ್. ಇದು ಆಕ್ಚುಲಿ ಆಗಿತ್ತು. ಇದು ಕೆಲವೊಂದ್ಸರಿ ನನ್ಗೆ ಗೊತ್ತಿರ್ಲಾರ್ದನ್ನ ನಾನು ಇಂಪ್ಲಿಮೆಂಟ್ ಮಾಡಿದೀನಿ. ಆಮೇಲೆ ಗೊತ್ತೈತಿ ಇದು ಇವತ್ಮೇಲೆ ಹೌದು ಇದು ನನ್ಗೆ ಗೊತ್ತಿರ್ಲಾರ್ದನ್ನ ಈ ಟೀಚಿಂಗ್ ಮೆಥಡ್ ಅನ್ನ ಇಂಪ್ಲಿಮೆಂಟ್ ಮಾಡಿದೀನಿ ಇಲ್ಲ ಅಂತಾರೆ. ಸೊ ಲಾ ಆಫ್ ಮಿಸ್ಟೇಕ್ಸ್. ಡಿಡ್ ಯು ಮಿಕ್ಸ್ ಅಪ್ ಲೆಫ್ಟ್ ಅಂಡ್ ರೈಟ್ ವೈಲ್ ಪರ್ಫಾರ್ಮಿಂಗ್ warrior techniques or postures? Did the side of the body get skipped by you? Do not feel awkward. ಕೆಟ್ಟದಾಗಿ ಫೀಲ್ ಮಾಡಬೇಡಿ, ಬಿಕಾಸ್ ಇಟ್ ಈಸ್ ನ್ಯಾಚುರಲ್ ಟು ಡೂ ಸೊ. ಜಸ್ಟ್ ಲಾಫ್ ಔಟ್ ಅಂಡ್ ಬ್ರೀತ್ ಔಟ್ ದ ಎರರ್ ಯು ಮೇಡ್. One should acknowledge his or her error and must do whether it is required to fix it up with the intention of not repeating it in the future and getting the job done in the right way. ಸೊ ಕೆಲವೊಂದ್ಸರಿ ಏನಾಗುತ್ತೆ, ಯೂಶುವಲಿ ಮೋಸ್ಟ್ ಆಫ್ ದ ಟೈಮ್ ಹ್ಯಾಸ್ ಹ್ಯಾಪನ್ ವಿತ್ ಮೀ, ಸ್ಪೆಷಲಿ ತ್ರಿಕೋಣಾಸನದಲ್ಲಿ. ಈ ತ್ರಿಕೋಣಾಸನ ನಾನು ಪ್ರಾಕ್ಟೀಸ್ ಮಾಡೋದಿಲ್ಲ. ಉಳಿದಾಸನಗಳು ಎಷ್ಟು ಡೆಫಿನೆಟ್ಲಿ, ಶೀರ್ಷಾಸನ ಆರಾಮಾಗಿ ಮಾಡ್ತೀನಿ, ಅಲ್ಲಿ ಬ್ಯಾಲೆನ್ಸ್ ಆಗೋದಿಲ್ಲ, ಕಳ್ಕೊಳ್ಳೋದಿಲ್ಲ. ಆದ್ರೂ ಅದು ಮಾಡೋಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ತೀನಿ, ನಂದು ಬ್ಯಾಲೆನ್ಸ್ ಮಿಸ್ ಆದ್ರೂ ಆಗ್ಬಹುದು, ಭಯ ಪಡ್ಬೇಡ್ರಿ ನೀವು ಅಂತ ಹೇಳಿಟ್ಟಿರ್ತೀನಿ. ಓಕೆ, ಸೊ ಇದರರ್ಥ ನೀವ್ ಏನೇ ಮಿಸ್ಟೇಕ್ ಮಾಡಿದ್ರು ಫಸ್ಟ್ ಎಕ್ನಾಲೇಜ್ ಮಾಡ್ರಿ, ಮತ್ತೆ ನಕ್ ಬಿಟ್ಟು ಹೊರಗಡೆ ಬಂದ್ಬಿಡಿ. ಅಕಾರ್ಡ್ ಫೀಲ್ ಮಾಡ್ಕೋಬೇಡ್ರಿ. ಅರ್ಥ ಆಗ್ತೈತಾ? ಓ ಅಯ್ಯೋ ಇವ್ರ ಮುಂದೆ ನಾನು ಬಿದ್ನಲ್ಲ, ನನ್ನ ಬ್ಯಾಲೆನ್ಸ್ ಕಳೀತಲ್ಲ ಅಂತ ಹೇಳೋ ಒಂದು ಆ ಡಿಪ್ರೆಷನ್ ತಂದ್ಕೊಂಡ್ಬಿಡ್ವಿ ಮನಸ್ಸಿನಲ್ಲಿ. ಪರ್ಫಾರ್ಮ್ ಮಾಡೋದಕ್ಕಾಗೋದಿಲ್ಲ, ನಕ್ ಬಿಡಿ ಖುಷಿಯಾಗಿ, ಐ ಆಮ್ ಸಾರಿ ಐ ಡಿಡ್ ಅ ಮಿಸ್ಟೇಕ್, ಸೇ ದಟ್. ಹೌದು ಇಲ್ಲೋ? ಸೊ ಕಂಫರ್ಟೇಬಲ್ ಆಗಿ ಫೀಲ್ ಮಾಡಿ, ಮಿಸ್ಟೇಕ್ ಅನ್ನ ಎಕ್ನಾಲೇಜ್ ಮಾಡಿ, ಇದನ್ನ ರಿಪೀಟ್ ಆಗದೆ ಹೊರಗೆ ಒಂದ್ ಮಾತು ಹೇಳ್ಬೇಕನ್ಸಿದ್ರೆ ಹೇಳಿ, ಇಲ್ಲ ಅಂತಂದ್ರೆ ಹೇಳಿ, ಐ ಆಮ್ ಸಾರಿ, ಐ ಡೋಂಟ್ ಡೂ ದಿಸ್ ಪ್ರಾಕ್ಟೀಸ್ ಬಟ್ ಓನ್ಲಿ ಫಾರ್ ಯುವರ್ ಸೇಕ್ ಐ ಆಮ್ ಡೂಯಿಂಗ್. ಯಾವ ತರ ನೀವು ಹೇಳ್ತೀರಿ ದಟ್ ಇಸ್ ಡಿಪೆಂಡಿಂಗ್ ಆನ್ ಯು. ನಾನ್ ಹೇಳ್ದಾಗ ನೀವು ಹೇಳಿಕ್ಕಿಲ್ಲ, ಬಟ್ ನೀವು ಏನೇ ಎಕ್ನಾಲೇಜ್ ಮಾಡ್ತೀರಿ, ನಿಮ್ ಸ್ಟೈಲ್ ಬೇರೆ ಇರಬಹುದು. ಹೌದಾ ಇಲ್ಲೋ? ಸೊ ದಟ್ ಹ್ಯಾಸ್ ಟು ಬಿ ಎಕ್ನಾಲೇಜ್ಡ್. Now, express thanks to students. So the instructor should thank his or her student at the end of the class. Usually, ಇದು ಬೀಳ್ತಾ ಇದೆ, 2 ಸರಿ ಬಿತ್ತು. ಸೊ ಎಕ್ನಾಲೇಜ್ ಇಟ್. ಯು ಮೈಟ್ ಹ್ಯಾವ್ ಅಬ್ಸರ್ವ್ಡ್, ಗೊತ್ತಿಲ್ಲ ಇದ್ರದ್ದು ಗಮ್ ಹೋಗಿದೆ, ಅದು ಪದೇ ಪದೇ ಬೀಳ್ತಾ ಇದೆ. ಸೊ ಎಕ್ನಾಲೇಜ್ ಇಟ್. ಸಾರಿ, ಏನೋ ಆಗಿದೆ ಇದಕ್ಕೆ. ಈ ರೀತಿ ಲಾಫ್ ಅಂಡ್ ಕಮ್ ಔಟ್. ಸೊ ಹಂಗಂದಾಗ ಮಾತ್ರ ನೀವು ಚೆನ್ನಾಗಿ ಹೇಳೋದಕ್ಕಾಗತ್ತೆ, ಖುಷಿನೂ ಆಗತ್ತೆ, ಅವರಿಗೂ ಒಂದ್ ರೀತಿಯಿಂದ ಜೋಕ್ ಆಗ್ಬಿಡುತ್ತೆ, ಅವರು ಒಂದ್ ರೀತಿ ನಗ್ತಾರೆ. ಹಸಾಸನ, ವಿ ಹ್ಯಾವ್ ಹಸಾಸನನು ಆರ್ಟಿಫಿಷಿಯಲ್ ವಿಂಡೋ. ಹಾ. ಇಲ್ಲಿ ಲಿಟ್ರಲಿ ನಾವು ನಿಮಗೆ ಒಳಗಿಂದ ಖುಷಿ ಪಡಿಸಿದೆ. ಆ ಸಿಚುವೇಶನ್ ನಾ ಪಡಿಸಿದೆ ಅನ್ನೋದಕ್ಕಿಂತಲ್ಲ, ಆ ಸಿಚುವೇಶನ್, ಆ ಮಿಸ್ಟೇಕ್ ನಿಮಗೆ ಒಳಗಿಂದ ಖುಷಿ ಪಡಿಸಿದ್ದು. ನಕ್ ಬಿಟ್ರೆ ತೊಂದ್ರೆ ಇಲ್ಲ, ಬಟ್ ಯು ಲಾಫ್, ಯುವರ್ ಎಂಟೈರ್ ಬಾಡಿ ಲಾಫ್ಸ್, ಆಲ್ ದ ಸೆಲ್ಸ್ ಲಾಫ್ಸ್. ಹೌದೋ ಇಲ್ಲೋ? ಸೊ ಹಾಗಾಗಿ ಇದು ಟೀಚಿಂಗ್ ಒಂದು ಮೆಥಡ್. ಓಕೆ, ಎಕ್ಸ್ಪ್ರೆಸ್ ಥ್ಯಾಂಕ್ಸ್ ಟು ಸ್ಟೂಡೆಂಟ್ಸ್. ಹೌದೋ ಇಲ್ಲೋ? ವಿ ನೀಡ್ ಟು ಥ್ಯಾಂಕ್ಸ್ ದ ಸ್ಟೂಡೆಂಟ್ಸ್. ನೌ ಹೌ the class or the session, it doesn't matter how the instructor feels about expressing thanks to students. One should show the gratitude and grace towards the students for sharing their space with you. ಹೌದು, ದುಡ್ಡು ಕೊಡ್ತಾ ಇದ್ದಾರೆ ಇಲ್ಲ ಅಂತಲ್ಲ, ಹಂಗಂತೇಳಿ ನೀವು ಥ್ಯಾಂಕ್ಸ್ ಹೇಳ್ಬಾರ್ದು ಅಂತಲ್ಲ.
ಗಿವ್ ದ ಗ್ರಾಟಿಟ್ಯೂಡ್. ಅದು ಒಂದು ರೀತಿಯಿಂದ ಬೌಂಡಿಂಗ್ ಬರುತ್ತೆ. ಸ್ವಲ್ಪ ಒಳಗಡೆ ಇನ್ನೊಂದು ಅಂತರಾಳದಲ್ಲಿ ಇಣಿಕಿ ನೋಡಿದಾಗ ಒಂದು ರೀತಿಯ ಬೌಂಡಿಂಗ್ ಬರುತ್ತೆ, ಖುಷಿ ಇರುತ್ತೆ. ನೀವು ದುಡ್ಡು ತಗೊಂಡು ಕಳ್ಸಿದ್ರು ಆ ರಿಲೇಶನ್ಶಿಪ್ ಇರುತ್ತಲ್ಲ, ಆ ಥ್ಯಾಂಕ್ ಮಾಡುವಂತಹ ವೇ ಇರುತ್ತಲ್ಲ, ಆ ಭಾವನೆ ಇರುತ್ತಲ್ಲ, ದಟ್ ಬ್ರಿಂಗ್ಸ್ ದ ಬಾಂಡಿಂಗ್ ಬಿಟ್ವೀನ್ ಯು ಅಂಡ್ ದ ಸ್ಟೂಡೆಂಟ್. ಅವ್ರು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಅರ್ಥ ಆಯ್ತಾ? ಸೊ ವರ್ಡ್ ಆಫ್ ಮೌತ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಆ ಥರ ಇದ್ದಾಗ ನಿಜವಾಗ್ಲೂ ಇನ್ನೂ ಜಾಸ್ತಿ ಸ್ಟೂಡೆಂಟ್ ನಿಮ್ ಕಡೆ ಬರ್ತಾರೆ. ಹಂಗಂತೇಳಿ ನಂಬರ್ ಆಫ್ ಸ್ಟೂಡೆಂಟ್ ಹೆಚ್ಚಾದಾಗ ಆ ಈಗೋ ಬರಬಾರ್ದು. ನಾವು ಹೇಗಿದ್ದೇವೆ ಹಾಗೇನೆ ಇರಬೇಕು. ಆ ಗ್ರಾಟಿಟ್ಯೂಡ್ ಯಾವಾಗ್ಲೂ ತೋರಿಸ್ತಾನೆ ಇರಬೇಕು. ಯು ಶುಡ್ ಫೀಲ್ ಹ್ಯಾಪಿ. ಸೊ ಅಕ್ಸೆಪ್ಟ್ ದ ಸಿಚುವೇಶನ್. ಇನ್ನೊಂದು, ಅಕ್ಸೆಪ್ಟ್ ದ ಸಿಚುವೇಶನ್. ವಾಟ್ ಇಸ್ ಇನ್ ಕೇಸ್ ದ ಕ್ಲಾಸ್ ಗೆಟ್ಸ್ ಮೆಸ್ಡ್ up by you and in the reality the class is not going well. Forget the bad things as soon as possible. Otherwise, it will be taught for you to come back in the same form of teaching and the bad situation aroused in the class, and accordingly strategies your ideas. So ಏನ್ ಮಾಡ್ಬೇಕು? ಮೊದಲು ಏನೋ ಮಿಸ್ಟೇಕ್ ಆಗಿದೆ, you need to accept the situation and ಆ ಸಿಚುವೇಶನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಮರ್ತು ಬಿಡಿ. ಏನೋ ಒಂದ್ ತಪ್ಪಾಗಿದೆ, ಏನೋ ಆಗಿರುತ್ತೆ. ಎಲ್ಲರೂ ಪರ್ಫೆಕ್ಟ್ ಇಲ್ಲ, ನಾವು ವಿ ಆರ್ ಸ್ಟಿಲ್ ಲರ್ನಿಂಗ್ ಅಲ್ಲ. ಸೊ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ, ಆ ಮಿಸ್ಟೇಕ್ ಅನ್ನ ಎಕ್ಸೆಪ್ಟ್ ಮಾಡ್ಬಿಡಿ. ಗೊತ್ತಿಲ್ಲ, ನನ್ನ ಕಡೆಯಿಂದ ಏನಾದ್ರೂ ಮಿಸ್ಟೇಕ್ ಆಗಿದೆ ಇಲ್ಲೋ ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ಇಲ್ಲಾಂದ್ರೆ ನಾನು ಅದನ್ನ ಶೇರ್ ಮಾಡ್ತಿದ್ದೆ. ಯೂಶಲಿ ಐ ಶೇರ್ ದಟ್. ಸೊ ಆ ಥರ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ಎಕ್ಸೆಪ್ಟ್ ಇಟ್ ಅಂಡ್ ಕರೆಕ್ಟ್ ಇಟ್ ಅಂಡ್ ಗೋ ಅಹೆಡ್. ಅದನ್ನ ತಲೆಗೆ ಇಟ್ಕೊಂಡು ಕೂತ್ಕೊಂಡ್ಬೇಡ್ರಿ. ಕೀಪ್ ಟೀಚಿಂಗ್. ಕಲಿಸ್ತಾ ಇರಿ. ಸೊ ದ ಮೋರ್ ಚರೈವೇದಿ ಅಂದ್ರೆ ಒಟ್ಟ ನಡೀತಾ ಇರಬೇಕು, ನಿಲ್ಲದೇನೆ ಬಗ್ಗದೇನೆ. ರುಕ್ನಾನೆ ಝುಕ್ನಾನೆ ಹಿ ಬಸ್ ಬಡ್ತೆ ರಹನಾ. ದ ಮೋರ್ a teacher teaches, the better he or she gets. The teacher will be able to build up more confidence with his or her better performance and his whole result into good teachings. Always recall the main reason and purpose what made you to choose teaching yoga. So adanna ನೆನಪಿಟ್ಕೊಳ್ಳಿ ಯಾವಾಗಲೂ. Okay, so always recall the main reason and purpose what made you to choose teaching yoga. This will help you to be on the right track. ಸೊ ಮರೆಯೋದಿಲ್ಲ, ನೀವು ನಿಮ್ಮ ಟ್ರ್ಯಾಕ್ ಅನ್ನ ಮರೆಯೋದಿಲ್ಲ, ಟ್ರ್ಯಾಕ್ ಕೆಳಗಡೆ ಇಳಿಯೋದಿಲ್ಲ. ಸೊ ಒನ್ ಶುಡ್ ಆಲ್ವೇಸ್ ರಿಮೆಂಬರ್ ದ ಪ್ಯಾಷನ್ ವಿಚ್ ಬ್ರಾಟ್ one to yoga in the first place and work on that to let their passion shine. ಸೊ ನೀವು ಫಸ್ಟ್ ಇದಕ್ಕೆ ಬಂದಿದ್ರಿ ಯೋಗಕ್ಕೆ, ಆ ಉದ್ದೇಶ ನೆನಪಿಟ್ಕೊಳ್ಳಿ. ನಾನು ಮೊದಲು ಹೆಲ್ದಿಯಾಗಿರ್ಬೇಕು ಅನ್ನೋದಕ್ಕೆ ಬಂದಿದ್ದೆ. ಅದಾದ್ಮೇಲೆನೆ ನನಗೆ ಅರಿವಾಗಿದ್ದು ನಾನೇನ್ ಪಡ್ಕೊಂಡಿದ್ದೀನಿ ಇನ್ನೊಬ್ರಿಗೂ ಕೊಡ್ಬೇಕು ಅನ್ನೋ ಇನ್ನೊಂದು ಉದ್ದೇಶ. ಸ್ಟಿಲ್ ಐ ರನ್ ದ ಫ್ರೀ ಕ್ಲಾಸಸ್. ಇನ್ನೂ ಕೂಡ ನಡೆಸ್ತಾ ಇರ್ತೀನಿ. ಒಬ್ಬರು ಬಂದ್ರು ಕ್ಲಾಸ್ ತಗೋತೀನಿ, 5 ಜನ ಬಂದ್ರು ಕ್ಲಾಸ್ ತಗೋತೀನಿ, 10 ಜನ ಬಂದ್ರು ಕ್ಲಾಸ್ ತಗೋತೀನಿ. ನಾನ್ ಬರೆಯೋದಿಲ್ಲ. ನಂದು ಉದ್ದೇಶ ಏನು? ಲಿಟ್ರಲಿ ನಾನು ಸುಮ್ನೆ ನಾನು ಪ್ರೇಸ್ ಮಾಡ್ತಾ ಇಲ್ಲ, ಬಟ್ ನಾನ್ ಮರೆಯೋದಿಲ್ಲ. ಇದು ಫ್ಯಾಕ್ಟ್. ನೀವು ಕೂಡ ಹಾಗೇನೆ, ನೀವು ಮರಿಬಾರ್ದು. ಒಬ್ರು ಬಂದ್ರು ನಾನು ಟೇಕ್ ದ ಕ್ಲಾಸ್ ಅಂಡ್ ಏನಿದೆ ಅವ್ರ ಸಮಸ್ಯೆಗೆ ಆ ಸೊಲ್ಯೂಷನ್ ಕೊಟ್ಟಿರ್ತೀನಿ. ಅವ್ರು ಪ್ರಾಕ್ಟೀಸ್ ಮಾಡ್ತಾರೋ ಬಿಡ್ತಾರೋ, ನಾನು ಎಷ್ಟು ರಿಕ್ವೆಸ್ಟ್ ಮಾಡ್ತೀನಿ, ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಹೇಳ್ತಾನೆ ಇರ್ತೀನಿ. ಡಯಟ್ ಫಾಲೋ ಮಾಡ್ಬೇಕು ಅಂತ ಹೇಳ್ತಾನೆ ಇರ್ತೀನಿ. ಎಷ್ಟರ ಮಟ್ಟಿಗೆ ಮಾಡ್ತಾರೆ ದಟ್ ಈಸ್ ಲೆಫ್ಟ್ ಟು ದಮ್. ಬಟ್ ವಾಟ್ ಯು ಹ್ಯಾವ್ ಡನ್? ನಿನಗೇನ್ ಕೊಡ್ಬೇಕಿತ್ತು ಅದ್ ನಿನ್ ಕೊಟ್ಟಿದ್ಯಾ? ಕರೆಕ್ಟೋ ಇಲ್ಲೋ? ನಿನಗೇನ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಿತ್ತು, ಆ ಉದ್ದೇಶ ನೀನ್ ರೀಚ್ ಆದಕ್ಕೆ ಪ್ರಯತ್ನ ಮಾಡಿದ್ಯಾ? ದಟ್ ಹ್ಯಾಸ್ ಟು ಬಿ ದೇ. ಕೀಪ್ ಟೀಚಿಂಗ್ ವೆದರ್ one person come or many people come, doesn't matter. Now we will stop here.